ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಈ 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ ನಮ್ಮಲ್ಲಿ ಅತ್ಯಂತ ಸಂಕೀರ್ಣವಾಗಿ ಜನಜೀವನದ ಹಲವು ಸೂಕ್ಷ್ಮಗಳನ್ನು ಹಿಡಿತಿರುವಂಥ ಬರಹಗಾರರು ಅವರು ಹೆಣ್ಣು ಬರಹಗಾರರೇ. ಇದರಲ್ಲೇನೂ ಸಂದೇಹ ಇಲ್ಲ. ಸೊಗಸಾದ 2 ಪುಸ್ತಕಗಳನ್ನು ನಿಮ್ಮ ಮುಂದೆ ಇವತ್ತು ಮೋಹನ್ ತಮ್ಮ ಬಹುರೂಪಿಯಿಂದ ಪ್ರಕಟ ಮಾಡಿದ್ದಾರೆ. ಮೋಹನ್ ಅವರಿಗೆ ಒಂದು ಈಸ್ಥೆಟಿಕ್ ಸೆನ್ಸ್ ಇದೆ. ದ ಪ್ರೊಡಕ್ಷನ್ ಆಫ್ ಬುಕ್ಸ್ ಅದಂತೂ ಇದ್ದೇ ಇದೆ. ಅದರ ಜೊತೆಗೆ ಇವರು ಮಾಡಿದ ಬಹುಪಾಲು ಪ್ರಕಟಣೆಗಳಿಗೆ ಒಂದಲ್ಲ ಒಂದು ರೀತಿಯ ಮೌಲ್ಯ ಇರ್ತದೆ, ಜೀವನ ಮೌಲ್ಯ ಅನ್ನೋ ಕಾರಣಕ್ಕಾಗಿ ಅವರು ಪಿಕ್ ಮಾಡುವ ಪುಸ್ತಕಗಳೇನಿದ್ದಾವೆ ಅವುಗಳ ಹಿಂದೆ ಒಂದು ಎಥಿಕಲ್ ವ್ಯಾಲ್ಯೂ ಇಲ್ಲದೆ ಇದ್ದರೆ, ಅಥವಾ ಬರೀ ಎಸ್ಥೆಟಿಕ್ ವ್ಯಾಲ್ಯೂ ಮಾತ್ರ ಅಲ್ಲ, ಎಥಿಕಲ್ ವ್ಯಾಲ್ಯೂ ಇಲ್ಲದೆ ಇದ್ದರೆ ಅಂಥ ಪುಸ್ತಕಗಳನ್ನು ಮೋಹನ್ ಅವರು ಮಾಡ್ತಾರೆ ಅಂತ ಅನಿಸಲ್ಲ ನನಗೆ. ಹಾಗೆ ಕಡಿಮೆ ಪ್ರಕಟಣೆಗಳಾದರೂ ಕೂಡ ಬಹು ಮೌಲ್ಯಯುತವಾದ ಕೃತಿಗಳನ್ನ ಇವರು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ ನಾನು. ಮತ್ತು ಇವತ್ತು ಬಿಡುಗಡೆಯಾಗಿರುವ 2 ಕೃತಿಗಳು 2 ವಿಭಿನ್ನ ದಾರಿಯ, ವಿಭಿನ್ನ ಶೈಲಿಯ ಕೃತಿಗಳು. ನನಗೆ ರವೀಂದ್ರ ಭಟ್ ಮತ್ತು ಭಾರತಿ ಹೆಗಡೆ ಅಣ್ಣ ತಂಗಿ ಅಂತ ಗೊತ್ತಿರಲಿಲ್ಲ. ನಮ್ಮ ಮೇಷ್ಟ್ರು ಹಂಪನ ಅವರು ಇವತ್ತು ಈಗ ಬಂದಾಗ ಇಬ್ಬರು ಅಣ್ಣ ತಂಗಿ ಕಣಯ್ಯ ಅಂತಂತಂದರು. ಇನ್ನಷ್ಟು ಖುಷಿ ಆಯ್ತು ನನಗೆ. ಒಂಥರ ಇಡೀ ಮನೆತನ ಒಂದು ಸೃಜನಶೀಲವಾದಂಥ ಒಂದು ವಾತಾವರಣದಲ್ಲಿ ಬೆಳೆದು ಬರ್ತಾ ಇರೋದು ಮತ್ತು ಆರೋಗ್ಯಕರವಾದಂತಹ ಬರವಣಿಗೆಯನ್ನು ರೂಪಿಸ್ಕೊಂಡಿರೋದು ನಿಜವಾಗ್ಲೂ ಒಂದು ಸಂತೋಷವನ್ನು ಕೊಡ್ತದೆ. ಆ ಕಾರಣಕ್ಕಾಗಿ ಇವರಿಬ್ಬರನ್ನೂ ಕೂಡ ಅಭಿನಂದಿಸೋದು ನನ್ನ ಕರ್ತವ್ಯ ಅಂತ ಹೇಳಿದ್ದೆ ನಾನು. ರವೀಂದ್ರ ಭಟ್ ಅವ್ರನ್ನ ನಾನು ಕ್ವಚಿತ್ತಾಗಿ ಬಲ್ಲೆ. ಅವರು ಪ್ರಜಾವಾಣಿಯ ವಿಶೇಷ ಸಂಚಿಕೆಗೆ ಕೆಲವು ಲೇಖನಗಳನ್ನ ನನ್ನಿಂದ ಬರೆಸಿದ್ದಾರೆ. ಇತ್ತೀಚೆಗೆ ಒಂದು ಕೋಮುವಾದದ ಬಗ್ಗೆ ಒಂದು ಲೇಖನ ನಾನು ಬರೆದೆ. ಬರೆಯುವಾಗ ಒಂದು ಮಾತನ್ನು ಹೇಳಿದೆ, ಪಾರ್ಟಿ ಪೊಲಿಟಿಕ್ಸಿಂದ ಬಿಟ್ಟು ಕೋಮುವಾದದ ಭಿನ್ನವಾದಂಥ ಆಯಾಮವನ್ನು ಕುರಿತು ಚರ್ಚೆ ಮಾಡಬೇಕು ಅಂತ ನನ್ನ ಆಸೆ. ಹೀಗಾಗಿ ಅಂಥದ್ದಕ್ಕೆ ನೀವು ಅವಕಾಶ ಕೊಡೋದಾದ್ರೆ ಮಾತ್ರ ನಾನು ಬರಿತೀನಿ, ಇಲ್ಲದ್ರೆ ಇಲ್ಲ ಅಂತ. ರವೀಂದ್ರ ಭಟ್ ಅವರು ಎಷ್ಟು ಒಂದು ರೀತಿಯ ನೈತಿಕವಾದಂತಹ ಮನೋಧರ್ಮ ಉಳ್ಳವರು ಅಂತಂದರೆ, ನಮ್ಮ ಇಚ್ಛೆ ಕೂಡ ಅದೇ ಆಗಿದೆ. ಹಾಗೆ ಬರೆಸೋದು ಮತ್ತು ಹಾಗೆ ಯೋಚನೆ ಮಾಡೋದೇ ನಮ್ಮ ಮುಖ್ಯವಾದಂಥ ಆಶಯ ಆಗಿರೋದ್ರಿಂದ ನೀವು ಬರೀರಿ ಅಂತ ಹೇಳಿ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂಥವರು. ಮತ್ತು ರವೀಂದ್ರ ಭಟ್ ಅವರ ವ್ಯಕ್ತಿತ್ವದಲ್ಲಿ ಒಂದು ವೈಶಾಲ್ಯತೆ ಇರೋದನ್ನು ನಾನು ಕಂಡಿದ್ದೀನಿ. ಅದು ಅವರ ಮಾತನಾಡಿಸುವ ರೀತಿಯಲ್ಲಿ ಇರ್ಬೋದು, ಅವರು ಯೋಚನೆ ಮಾಡುವ ಮನೋಧರ್ಮದಲ್ಲಿರ್ಬೋದು. ಮತ್ತು ನನಗೆ ಅನಿಸೋ ಹಾಗೆ ಅವರು ತಮ್ಮ ಯಾವುದನ್ನು ನಾವು ಪರಂಪರಾಗತವಾದಂಥ ವ್ಯಕ್ತಿತ್ವ ಅಂತ ಕರಿತೀವಿ, ಅದರಿಂದ ಬಿಡುಗಡೆ ಹೊಂದಿ ಭಿನ್ನವಾದಂಥ ಲೋಕವನ್ನು ನೋಡುವಂಥ ವ್ಯಕ್ತಿಗಳು ಬಹಳ ಕಡಿಮೆ. ನಮ್ಮ ಬರವಣಿಗೆ ಸಮುದಾಯದಲ್ಲೂ ಕೂಡ ಅದು ಇತ್ತೀಚೆಗೆ ಬದಲಾಗ್ತಿದೆ ಹೊರತಾಗಿ 20 ವರ್ಷಗಳ ಹಿಂದೆ, 2 ದಶಕಗಳ ಹಿಂದೆ ಈ ಥರದ ಮನೋಧರ್ಮ ಇರಲಿಲ್ಲ. ಇನ್ನೊಂದು ವಾತಾವರಣದ ಜೊತೆಗೆ ಹೋಗಿ ಅದನ್ನು ಅರಿಯುವ, ಅದನ್ನು ನೋಡುವ ಒಂದು ದ್ವೈತ ಭಾವ ಅಂತ ಕರೆಯೋದಾದರೆ ಅಂಥ ದ್ವೈತ ಭಾವವನ್ನು ರವೀಂದ್ರ ಭಟ್ರ ವ್ಯಕ್ತಿತ್ವ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡಿದೆ ಅನ್ನೋ ಕಾರಣಕ್ಕಾಗಿ ಅವರ ಬರಹಗಳಿಗೆ ಒಂದು ಸಂಕೀರ್ಣತೆ ಇದೆ, ಒಂದು ನೈತಿಕ ಎಚ್ಚರ ಇದೆ, ಎಲ್ಲ ಸಮುದಾಯಗಳನ್ನು ಹೇಗೆ ನೋಡಬೇಕು ಅನ್ನುವಂತಹ ಒಂದು ಸೂಕ್ಷ್ಮ ಪ್ರಜ್ಞೆ ಇದೆ. ಹೀಗಾಗಿ ಅವರ ಬರಹಗಳಿಗೆ ಒಂದೇ ಒಂದು ವಾಕ್ಯದಲ್ಲಿ ಹೇಳಬಹುದಾದರೆ ಅದು ಡೆಮಾಕ್ರೆಟಿಕ್ ಆದಂತಹ ಒಂದು ಪ್ರಜ್ಞೆ, ಪ್ರಜಾಪ್ರಭುತ್ವದ ಪ್ರಜ್ಞೆ ಬಹಳ ಜೋರಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಪುಸ್ತಕ ನೀವು ಓದಲೇಬೇಕಾದಂತಹ ಒಂದು ಪುಸ್ತಕ, ಎಲ್ಲರೂ ಬರೆಯದ ಕಥೆಗಳು. ರವೀಂದ್ರ ಭಟ್ರು
ಈ ಕೃತಿಯಲ್ಲಿ ಬರೆಯದ ಕಥೆಗಳು ಅಂತ ಯಾಕೆ ಹೆಸರಿಟ್ಟರು ಅನ್ನೋದಕ್ಕೆ ಒಂದು ನನ್ನದೇ ಆದಂಥ ಒಂದು ಯೋಚನೆ ಬಂತು. ಈಗ ಇಲ್ಲಿರೋ ಟಿಪ್ಪಣಿಗಳನ್ನ ಒಂದಾಗ ಇವು ಮೂಲಭೂತವಾಗಿ ಒಂದು ಅನುಭವಗಳು. ಇವು ರವೀಂದ್ರ ಭಟ್ರು ಅವರು ಪತ್ರಿಕೋದ್ಯಮಿಯಾಗಿ ಹೆಚ್ಚು ಕಡಿಮೆ ಮೈಸೂರಿನಲ್ಲಿದ್ದಾಗ ಸುಮಾರು 2 ದಶಕಗಳ ಕಾಲ ಪತ್ರಿಕೆಗಾಗಿ ಬರೆದ ರಿಪೋರ್ಟ್ ಬಿಟ್ಟರೆ ಅವರು ಓಡಾಡಿದ ಜನಸಮೂಹ ಏನಿತ್ತು ಆ ಜನಸಮುದಾಯದ ಅನುಭವಗಳನ್ನು ಅವರು ಒಂದು ಟಿಪ್ಪಣಿಯಾಗಿ ಅನುಭವವಾಗಿ ದಾಖಲೆ ಮಾಡ್ತಾರಿಲ್ಲ. ಬರೆಯದ ಕಥೆಗಳು ಅಂತ ಯಾಕೆ ಇಟ್ಟರು ಅಂತ ನನಗನ್ನಿಸ್ತು ಅಂತಂದರೆ ಇವು ಕೇವಲ ಓದಲಿಕ್ಕಲ್ಲ, ಮತ್ತು ಬರೆಯಲಿಕ್ಕಲ್ಲ, ಇವುಗಳು ನಾವು ನಮ್ಮ ಬದುಕಿನಲ್ಲಿ ಯಾವುದನ್ನು ಪಡೆಯಬೇಕು, ಏನನ್ನು ಪಡೆಯಬೇಕು ಅನ್ನೋದನ್ನು ತಿಳಿ ಹೇಳಲಿಕ್ಕೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಇಲ್ಲಿ ಬರುವ ಎಲ್ಲ ಟಿಪ್ಪಣಿಗಳು ಅವರು ನೋಡಿರೋದು ಮೋಸ್ಟ್ ಆರ್ಡಿನರಿ ಪೀಪಲ್ ಅಂತೇನು ಕರಿತೀವಿ, ಜನಸಾಮಾನ್ಯರು ಅಂತೇನು ಕರಿತೀವಿ, ಅವ್ರ ಜೊತೆಗೆ ಅವ್ರ ನಡುವೆ ಹೋಗಿ ಅನುಭವಗಳನ್ನ ಕಂಡದ್ದನ್ನು ಸಣ್ಣ ಟಿಪ್ಪಣಿಯಾಗಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ನನಗೆ ಇವರ ಬರವಣಿಗೆಯ ಧಾಟಿ ಏನಿತ್ತು, ಇವರ ಬರವಣಿಗೆಯ ಧಾಟಿಯಲ್ಲಿ ಒಂದು ಮುಖ್ಯವಾದ ಅಂಶ ನನಗೆ ಅನಿಸಿದ್ದೇ ಯಾವುದು ಅಂತಂತಂದರೆ ಜ್ಞಾನಕ್ಕೂ ಮತ್ತು ತಿಳುವಳಿಕೆಗೂ ಇರುವ ಅಂತರ ಏನಿದೆ, ಈ ಅಂತರವನ್ನು ಈ ಸಣ್ಣ ಟಿಪ್ಪಣಿಗಳು ಭಾಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡ್ತವೆ. ನಮ್ಮಲ್ಲಿ ಜ್ಞಾನದ ಪರಂಪರೆ ಹೊಂದಿದೆ. ಜ್ಞಾನದ ಪರಂಪರೆ ಸ್ವಲ್ಪ ಓದುಗನಿಗೆ ಅಹಂಕಾರವನ್ನು ಹುಟ್ಟಿಸ್ತದೆ. ಅದು ಜ್ಞಾನಿಗಳಿಗೆ ಇರುವ ಅಹಂಕಾರದ ಪ್ರಜ್ಞೆ ಅದು ಬಹಳ ಭಿನ್ನವಾಗಿದೆ, ಅದು ನಮ್ಗೆ ಗೊತ್ತಿರುವಂಥ ವಿಚಾರವೇ. ಆದರೆ ಅನುಭವದ ಮೂಲಕ ಕಲಿಯುವಂಥ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆ ಬಹಳ ದೊಡ್ಡದು ಅಂತ ಹೇಳುವ ಒಂದು ಮುಖ್ಯವಾದಂಥ ಅಂಶ ಈ ಟಿಪ್ಪಣಿಗಳನ್ನ ಓದಿದಾಗ ನಮಗೆ ಅನ್ನಿಸ್ತದೆ, ನಮ್ಮೆಲ್ಲರಿಗೂ ಅನ್ನಿಸ್ತದೆ. ಯಾಕಂತಂದರೆ ಎಷ್ಟು ಸಾಮಾನ್ಯರ ಜೊತೆಗೆ ನಾವು ಅವ್ರನ್ನ ಅರಿಯಲಿಕ್ಕೆ ಪ್ರಯತ್ನ ಪಡ್ತೀವಿ, ಹಾಗೆ ಅರಿತಷ್ಟು ನಮ್ಮ ಜೀವನದ ವಿನ್ಯಾಸ, ಜೀವನದ ಅರಹು ಮತ್ತು ಜೀವನದಲ್ಲಿ ತೊಡಗುವ ಪ್ರಕ್ರಿಯೆ ಇವುಗಳು ಕೂಡ ವಿಸ್ತಾರವಾಗ್ತವೆ ಅನ್ನುವ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಇಲ್ಲಿಯ ಅನುಭವಗಳನ್ನು ರವೀಂದ್ರ ಭಟ್ರು ಚಿತ್ರಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವು ಅಂಶಗಳನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಬದುಕಿನಲ್ಲಿ ಇನ್ನೊಬ್ಬರ ವರ್ತನೆ ನಮ್ಮ ಬದುಕಿನ ಮೇಲೆ ಬೆಳಕನ್ನು ಚೆಲ್ತದೆ ಅನ್ನುವ ಅಂಶ ಬಹುಪಾಲು ಜನರಿಗೆ ಗೊತ್ತಿರಲ್ಲ. ಬೇರೆಯವ್ರ ಬಗ್ಗೆ ನಾವು ಹೆಚ್ಚು ಕಡಿಮೆ ಜಡ್ಜ್ಮೆಂಟಲ್ ಕ್ಯಾಪ್ಸ್ನ ಇಡಲಿಕ್ಕೆ ಹೆಚ್ಚು ಪ್ರಯತ್ನ ಪಡ್ತಿರ್ತೀವಿ. ಹಾಗೆ ಇವ್ರು ಹೀಗೆ ಅಂತ ಹೆಚ್ಚು ಜಡ್ಜ್ಮೆಂಟಲ್ ಕ್ಯಾಪ್ಸು ನಮ್ಮ ಮಾತಿನಲ್ಲಿರ್ತದೆ, ನಮ್ಮ ಅನುಭವದಲ್ಲಿರ್ತದೆ. ಆದರೆ ರವೀಂದ್ರ ಭಟ್ರ ಈ ಬರವಣಿಗೆಗಳಲ್ಲಿ ಎಲ್ಲೂ ಕೂಡ ನಿಮಗೆ ಆ ರೀತಿಯ ಜಡ್ಜ್ಮೆಂಟ್ ಮಾಡುವಂಥ ಒಂದು ವಿನ್ಯಾಸ ಇಲ್ಲ, ಕಲಿಯುವ ಒಂದು ವಿನ್ಯಾಸ ಭಾಳ ಸ್ಪಷ್ಟವಾಗಿದೆ. ಇವರೊಂದು ಕಡೆ ಒಂದು ಘಟನೆಯನ್ನು ಬರೀತಾರೆ ಇಲ್ಲಿ, ಬದುಕು ಕಲಿಸಿದ ಸಾಧನ ಅಂತ. ಅದರಲ್ಲಿ ಒಂದು ಪತ್ರಿಕೆ, ಇವರು ಮೈಸೂರಿನಲ್ಲಿದ್ದಾಗ ಪತ್ರಿಕೆ ರಿಪೋರ್ಟರ್ ಏನು ಮಾಡ್ತಾನೆ, ಅವನು ಫೋಟೋಗ್ರಾಫರ್ ಆ್ಯಕ್ಚುಲಿ ಫೋಟೋ ಒಂದು ತಗೊಂಬರ್ತಾನೆ. ಫೋಟೋ ತಗೊಂಬಂದಾಗ ಅಲ್ಲಿ ಗುಲಾಮ್ ಹುಸೇನ್ ಅನ್ನುವ ವ್ಯಕ್ತಿ ನಿಧನರಾಗಿದ್ದಾರೆ. ಸುಮಾರು ಜನ ಸೇರಿದ್ದಾರೆ ಅಲ್ಲಿ ನಿಧನರಾದ ವ್ಯಕ್ತಿಯ ಮನೆ ಮುಂದೆ. ರವೀಂದ್ರ ಭಟ್ರು ಕೇಳ್ತಾರೆ, ಎಲ್ಲಪ್ಪ ಈ ಫೋಟೋ ಯಾಕೆ ತಗೊಂಬಂದಿದ್ಯಾ ನೀನು ಹೇಳು ಅಂತ. ಫೋಟೋಗ್ರಾಫರ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಭಾಳ ಜನ ಸೇರಿದ್ರಲ್ಲಿ, ಆ ವ್ಯಕ್ತಿ ಸತ್ತೋಗಿದ್ದಾನೆ, ಭಾಳ ಜನ ಸೇರಿದ್ರು, ಹೀಗಾಗಿ ನಾನು ಆ ಫೋಟೋ ತೊಗೊಂಡ್ಬಂದೆ ಅಂತ. ರವೀಂದ್ರ ಭಟ್ರು ಹಾಗೆ ಕುತೂಹಲಿಯಾಗಿಲ್ದಿದ್ದರೆ, ಜೀವನದಲ್ಲಿ ಅರಿಯಬೇಕು ಅನ್ನೋ ಕುತೂಹಲಿಯಾಗಿದ್ದರೆ ಅಲ್ಲಿಗೆ ಮುಗಿಸ್ತಾ ಇದ್ರು ಅಂತ ಕಾಣಿಸ್ತದೆ. ಆದರೆ ಅವ್ರು ಎಷ್ಟು ಕುತೂಹಲಿ ಅಂತಂತಂದರೆ, ಯಾಕೆ ಇಷ್ಟೊಂದು ಜನ ಇರುವ ಈ ವ್ಯಕ್ತಿಯ ಫೋಟೋ ಹೆಂಗೆ ಯಾಕೆ ಅಂತ ತಿಳ್ಕೊಳ್ಬೇಕಂತ ಕುತೂಹಲದಿಂದ ಅವರು ಆ ಮನೆಗೆ ಹೋದರು. ಆ ಮನೆಗೆ ಹೋದಾಗ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಈ ಗುಲಾಮ್ ಹುಸೇನ್ ಅನ್ನೋನು ಅನಾಥ ಶವಗಳನ್ನು ಅವನು ಅದರ ಅಂತಿಮ ಸಂಸ್ಕಾರವನ್ನು ಮಾಡುವಂಥ ವ್ಯಕ್ತಿಯಾಗಿದೆ. ಅನಾಥ ಶವಗಳ ಸಂಸ್ಕಾರವನ್ನು ಮಾಡೋ ವ್ಯಕ್ತಿ.
ಈ ವ್ಯಕ್ತಿ ಇನ್ನೊಂದು ಸ್ವಲ್ಪ ಪ್ರೋಬ್ ಮಾಡಿ ನೋಡ್ತಾರೆ, ಈ ವ್ಯಕ್ತಿಗೆ ಸ್ವಂತ ಮನೆ ಅನ್ನೋದಿರಲಿಲ್ಲ, ಒಂದು ಗುಡಿಸಿನಲ್ಲಿದ್ದ ಅವನು. ಆದರೆ ಎಲ್ಲೇ ಅನಾಥ ಶವ ಇರಲಿ ಅದನ್ನು ಕೊನೆಯ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡ್ತಿದ್ದ. ಹೀಗಾಗಿ ಜಾತಿ ಧರ್ಮವನ್ನು ಮೀರಿದ ಎಲ್ಲ ಜನ ಇವನ ಮನೆ ಮುಂದೆ ನೆರೆದಿದ್ದರು ಅನ್ನೋ ಒಂದು ಸಣ್ಣ ಟಿಪ್ಪಣಿ. ಸೊ ಈ ಟಿಪ್ಪಣಿ ನಮಗೆ ಓದಿದಾಗ ನಮಗನಿಸ್ತದೆ, ಇಂಥದ್ದೊಂದು ವ್ಯಕ್ತಿಯನ್ನು ಅರಿಯುವುದು ಮತ್ತು ಹಾಗೆ ಇರುವುದನ್ನು ಕಲಿಯುವುದು ದೊಡ್ಡದಲ್ವೇ. ಸೊ ಬರೆಯದ ಕಥೆಗಳು ಅಂತ ಹೇಳುವ ಇವರ ಶೀರ್ಷಿಕೆಯಲ್ಲಿ ಒಂದು ಮೆಟಫರ್ ಇದೆ. ಇದು ಕೇವಲ ಬರೆಯೋದಲ್ಲ, ಇದು ಅರಿಯುವುದು ಅಂತ. ಅನೇಕ ಬಾರಿ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಈ ಡೆರಿಡಾ ಹೆಸರು ಕೇಳಿರ್ಬೇಕು ನೀವು. ಪೋಸ್ಟ್ ಸ್ಟ್ರಕ್ಚರಿಸಮ್ ಬಹಳ ದೊಡ್ಡ ಒಬ್ಬ ಭಾಷಾ ತಜ್ಞ ಮತ್ತು ಸಂಸ್ಕೃತಿ ತಜ್ಞ. ಡೆರಿಡಾ ಹೇಳ್ತಾರೆ, ಬರಹ ನಿಮಗೆ ಅನೇಕ ಬಾರಿ ಮಿಸ್ಲೀಡ್ ಮಾಡ್ತದೆ ಅಂತ. ಬರಹ ಪೂರ್ತಿ ಸತ್ಯವನ್ನು ಹೇಳ್ತದೆ ಅಂತ ನಾವು ನಂಬಿಟ್ಟಿದ್ದೀವಿ. ಬರೆಯೋದ್ರ ಮೂಲಕ ನಾವು ಏನೋ ಒಂದು ಹೇಳ್ತೀವಲ್ಲ, ಅದು ಪೂರ್ತಿ ಸತ್ಯ ಅಂತ ನಂಬಿದ್ದೀವಿ. ಡೆರಿಡಾ ಹೇಳ್ತಾರೆ, ಬರಹದ ಮೂಲಕ ನೀವು ನಿಮ್ಮನ್ನು ಮುಚ್ಚಿಟ್ಕೊಳ್ತೀರಿ ಅಂತ. ಹೀಗಾಗಿ ಅವನು ಹೇಳೋದು, ನೀವೇನು ಮಾತಾಡ್ತೀರಿ ಅದು ಆ ಕ್ಷಣಕ್ಕೆ ಹೆಚ್ಚು ಆನೆಸ್ಟ್ ಆಗಿರ್ತದೆ ಮತ್ತು ನಿಮ್ಮನ್ನು ನೀವು ಬಿಚ್ಚಿಟ್ಕೊಳ್ತೀರಿ ಅಂತ. ಹೀಗಾಗಿ ಯುರೋಪ್ನಲ್ಲಿ ಫ್ರೆಂಚ್ ತತ್ವಜ್ಞಾನಿಯಾದಂಥ ಡೆರಿಡಾ ಒಂದು ಹೊಸ ರೀತಿಯ ಚಿಂತನೆಯನ್ನು ಹುಟ್ಟಾಕಿದೆ ಅಂತಂದರೆ, ಬರಹಕ್ಕಿಂತ ಮಾತು ದೊಡ್ಡದು. ಯಾಕೆಂದರೆ ಮಾತಿನಲ್ಲಿ ಒಂದು ಪ್ರಾಮಾಣಿಕತೆ ಇರ್ತದೆ. ಮಾತಿನಲ್ಲಿ ನೀವೇನು ಹೇಳ್ತೀರಾ ಹಾಗೆ ನಡ್ಕೋತೀರಾ ಅನ್ನುವಂಥ ಒಂದು ಆನೆಸ್ಟಿ ಅಥವಾ ಪ್ರಾಮಾಣಿಕತೆ ಅಲ್ಲಿ ಕಂಡು ಬರ್ತದೆ ಅನ್ನೋದು. ರವೀಂದ್ರ ಭಟ್ರ ಈ ಬರವಣಿಗೆಯಲ್ಲಿ ನಿಮಗೆ ಯಾಕೆ ಇದು ಬರೆಯದ ಕವಿತೆಗಳು ಅಂತಂದರೆ, ಇದು ಕ್ರಿಯೆ ಮತ್ತು ಮಾತಿನ ನಡುವೆ ಇರುವ ಕಂದಕವನ್ನು ತೊಡೆದು ಹಾಕುವಂಥದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿರುವಂಥ ಸುಮಾರು ಲೇಖನಗಳು, ಸುಮಾರು ಟಿಪ್ಪಣಿಗಳು ರವೀಂದ್ರ ಭಟ್ರರ ಪ್ರಜ್ಞೆಯನ್ನು ಅವು ಎತ್ತರಿಸಿವೆ. ಒಂದರ್ಥದಲ್ಲಿ ಜನಜೀವನ ಎಷ್ಟು ಸಂಕೀರ್ಣವಾದದ್ದು ಅನ್ನೋದನ್ನು ತೋರಿಸಿವೆ. ಮತ್ತು ಜನಜೀವನದಲ್ಲಿ ಸಾಮಾನ್ಯ ಜನ ತಮ್ಮ ಬದುಕಿಗಾಗಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಇವೆ. ಇಲ್ಲಿ ಒಂದು 2-3 ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಒಬ್ಬ ಎರಡು ಘಟನೆಗಳು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ಈ ಪೌರಕಾರ್ಮಿಕ ಇರ್ತಾನೆ. ಇವರು ಹುಡುಕಿದ್ದೆಲ್ಲ ಎಲ್ಲ ಕಡೆಗೆ ಹೋದಾಗಲೂ ಕೂಡ ಹುಡುಕಿದ್ದೆಲ್ಲ ಇಂಥ ಸಮುದಾಯಗಳನ್ನೇ, ಇಂಥ ಆರ್ಡಿನರಿ ಸಾಮಾನ್ಯ ಜನರ ಬದುಕನ್ನು ಕುರಿತು, ಅವರ ಜೀವನ ವಿಧಾನವನ್ನು ಕುರಿತಂತೆ ಪ್ರೋಬ್ ಮಾಡೋದೇ ಒಂದು ದೊಡ್ಡದೊಂದು ಅನುಭವದ ಮಾಲಿಕೆಯನ್ನಾಗಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಪೌರಕಾರ್ಮಿಕನಿಗೆ ಏನಾಗುತ್ತೆ ಅಂತಂದರೆ, ಪೌರಕಾರ್ಮಿಕ ನಿಮಗೆ ಗೊತ್ತಲ್ಲ, ಹೋಗ್ಬಿಟ್ಟು ಕಕ್ಕಸನ್ನು ಬಳಿಯೋದು, ಎತ್ತಾಕೋದು ಎಲ್ಲ ಇರ್ತದೆ. ಆದರೆ ಸರ್ಕಾರಿ ಅಧಿಕಾರಿಗಳು ಇಂಥ ಪೌರಕಾರ್ಮಿಕರಿಗೆ ಗ್ಲೌಸನ್ನು ಕೊಡಬೇಕು. ಗ್ಲೌಸನ್ನು ಕೊಡಲ್ಲ, ಅವರು ಕೊಟ್ಟಿರಲ್ಲ. ಹೀಗಾಗಿ ಬೆಳೆದು ಸುಮಾರು ವರ್ಷಗಳ ನಂತರ ಅವನ ಬೆರಳುಗಳು ಕೊಳೆತು ಬೆರಳುಗಳು ಕಳಚಿ ಬಿದ್ದು ಹೋಗಿರ್ತವೆ. ಇದನ್ನು ಗಮನಿಸಿದ ಅಧಿಕಾರಿಗಳು ಅವನಿಗೆ ಕುಷ್ಠರೋಗ ಇದೆ ಅಂತ ತೀರ್ಮಾನಿಸಿ ಅವನನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ. ಕೆಲಸದಿಂದ ತೆಗೆದುಹಾಕಿದ್ಮೇಲೆ ಈ ವ್ಯಕ್ತಿ ಬದುಕಲೇಬೇಕಲ್ಲ, ಬದುಕಕ್ಕೆ ದಾರಿಯೊಂದನ್ನು ಹುಡ್ಕೋಬೇಕಲ್ಲ, ಕೆಲಸ ಇಲ್ಲ, ಪೌರಕಾರ್ಮಿಕ. ಹೀಗಾಗಿ ಇವನೇನು ಮಾಡ್ತಾನೆ, ದಿವಸ ಬೆಳಗ್ಗೆ ಎದ್ದು ಎಲ್ಲಿ ಈ ಕಾರ್ಪೊರೇಷನ್ನವರು ಚರಂಡಿ ವ್ಯವಸ್ಥೆ ಮಾಡಿರಲಿಲ್ಲ ಅಂಥ ಜಾಗಗಳಿಗೆ ಹೋಗಿ ದಿವಸ ಬೆಳಗ್ಗೆ ಪಿಟ್ ಕ್ಲೀನಿಂಗ್ ಅಂತ ಕೂಕ್ಕೊಂಡು ಓಡಾಡ್ತಿದ್ದಂತೆ. 2-3 ಬೀದಿಗಳಲ್ಲಿ ಓಡಾಡ್ಕೊಂಡು ಎಲ್ಲೆಲ್ಲಿ ಪಿಟ್ ಕ್ಲೀನಿಂಗ್ ಮಾಡಿಸ್ತಾರೆ ಅಂಥ ಕಡೆಗೆ ಪಿಟ್ ಕ್ಲೀನಿಂಗ್ ಮಾಡಿ ತನ್ನ ಹೊಟ್ಟೆನ ಹೊರ್ಕೋತಿದ್ದ. ರವೀಂದ್ರ ಭಟ್ರ ಗಮನಕ್ಕೆ ಇವನು ಬಂದ. ಸ್ವಾರಸ್ಯಕರವಾದದ್ದು ಮುಂದೆ ಯಾವುದಪ್ಪ ಅಂತಂದರೆ, ರವೀಂದ್ರ ಭಟ್ರು ಹೇಳ್ತಾರೆ, ನಾನು ಇದನ್ನು ತಡೆಯೋಕ್ಕಾಗಲಿಲ್ಲ, ಹೀಗಾಗಿ ಒಂದು ನೋಟ್ ಬರೆದೆ, ಪತ್ರಿಕೆಯಲ್ಲಿ ಒಂದು ಘಟನೆ ಬರೆದೆ. ಅದರ ಪರಿಣಾಮ ಏನಾಯಿತು ಅಂತಂದರೆ, ಈ ಅಧಿಕಾರಿಗಳಿಗೆ ಮಾಡಿದ ತಪ್ಪರಿವಾಗಿ ಅವನನ್ನು ಮತ್ತೆ ವಾಪಸ್ಸು ಕೆಲಸಕ್ಕೆ ತೊಗೊಂಡ್ರು ಅಂತ. ಸೊ ಇದು ಬರೆಯುವುದು ಮುಖ್ಯವಲ್ಲ, ಬರೆಯದ ಕಥೆಗಳು ಯಾಕೆ ಅಂದರೆ ಇದು. ರವೀಂದ್ರ ಭಟ್ರ ಬಗ್ಗೆ ಎಷ್ಟು ಗೌರವ ಬರುತ್ತೆ, ಎಷ್ಟು ಪ್ರೀತಿ ಬರುತ್ತೆ ಇವನು ಓದಿದಾಗ ಅಂತಂದರೆ, ಈ ಮನುಷ್ಯ ಇಂಥ ಸಮುದಾಯಗಳ ಜೊತೆಗೆ ಓಡಾಡ್ತಾ ಅವ್ರ ಜೀವನದ ಸಂಕಷ್ಟಗಳನ್ನ ಅರಿತಾ ಅವ್ರನ್ನ ಬದಲಾಯಿಸುವ ಮತ್ತು ಅವರಿಗೆ ಪ್ರೇರಕವಾಗುವಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿರೋದೇ ನಮ್ಮ ನಡುವೆ ಈ ರೀತಿಯ ಪತ್ರಿಕೋದ್ಯಮದ ವ್ಯಕ್ತಿಗಳು ಬಹಳ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನೋಡಿದ ಅಪರೂಪದ ವ್ಯಕ್ತಿಗಳಲ್ಲಿ, ಪತ್ರಿಕೋದ್ಯಮದ ವ್ಯಕ್ತಿಗಳಲ್ಲಿ ರವೀಂದ್ರ ಭಟ್ರು ಕೂಡ ಒಬ್ಬರು. ಆಮೇಲೆ
ಇವ್ರದ್ದು ಇನ್ನೂ ಒಂದು ಘಟನೆ ಹೇಳ್ತೀನಿ. ಸುಮಾರು ಘಟನೆಗಳು ಇಂಥವೇ ಇದ್ದಾವೆ, 2 ಪೇಜ್ 1.5 ಪೇಜ್ ಘಟನೆಗಳಿವು. ಇನ್ನೂ ಒಂದು ಘಟನೆ ರವೀಂದ್ರ ಭಟ್ರು ಗಮನಿಸಿರೋದು. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಒಬ್ಬನು ಎಲ್ಲ ವೆಹಿಕಲ್ಗಳು ನಿಲ್ಲಿಸಿ ನೋಡಿ ಮುಂದಕ್ಕೆ ಹೋಗ್ಬೇಡಿ, ಅಲ್ಲಿ ಹೆಲ್ಮೆಟ್ ಹಾಕದೇ ಇರೋರನ್ನ ನೀವು ಮುಂದಕ್ಕೆ ಹೋಗಬೇಡಿ, ಅಲ್ಲಿ ಪೊಲೀಸರಿದ್ದಾರೆ, ನಿಮ್ಮನ್ನು ಹಿಡಿದಾಕ್ತಾರೆ, ಹೀಗಾಗಿ ಇಲ್ಲಿಂದಲೇ ತಿರ್ಕೊಂಡು ವಾಪಸ್ ಹೋಗ್ಬಿಡಿ, ಇಲ್ಲದ್ರೆ 2,500 ರೂಪಾಯಿ 1,500 ರೂಪಾಯಿ ನೀವು ಫೈನ್ ಕಟ್ಟಬೇಕಾಗ್ತದೆ ಅಂತ. ಅವರು ಯಾರು ಹೆಲ್ಮೆಟ್ ಹಾಕಿರಲ್ಲ ಅವರೆಲ್ಲ ವಾಪಸ್ ತಿರ್ಕೊಂಡು ಹೋಗೋಕ್ಕೆ ಮುಂಚೆ ಇವನು ಒಂದು 10-15 ರೂಪಾಯಿ ಇದ್ರೆ ಕೊಡಿ ಅಂತ. ಸೊ ಕೆಲವರು ಕೊಡೋರು, ಕೆಲವರು ಇಲ್ಲ, ಈ ಥರದ್ದು ನಡೆದು ಅವನು ಜೀವನ ಹೊರ್ಕೊತಿದ್ದ. ಅವನಿಗೆ ಪಾಪ ಒಂದು ತಾನು ಮಾಡ್ತಿದ್ದಂಥ ಯಾವುದೋ ಒಂದು ಸಾಮಾನ್ಯ ಕೆಲಸ ತಪ್ಪು ಹೋಗಿತ್ತು ಅವನಿಗೆ. ತಪ್ಪೋದಾಗ ಬದುಕಬೇಕಲ್ಲ, ಬದುಕಬೇಕಾದ್ರೆ ಒಂದು ಜೀವನ ಮಾರ್ಗ ಹಿಂಗೆ ಹುಡ್ಕೊಂಡಿದ್ದ ಅಂತ. ಇಂಥವನ್ನು ಹುಡುಕಿದ್ದಾರೆ ಇವರು. ಇನ್ನೂ 2 ಇಂಟ್ರೆಸ್ಟಿಂಗ್ ಆದ ಕಥೆಗಳು. ಒಂದು ಕತೆ, ಮೈಸೂರಿನ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬನು ಸಿಕ್ಕಾಪಟ್ಟೆ ಬೈದ್ಬಿಡ್ತಾನೆ. ಬೈಗಳು ಎಷ್ಟು ಜೋರಾಗಿ ಬೈತಾನೆ ಅಂತಂದರೆ ಆ ಬೈಗಳಿಗೆ ಊರಿನ ಹಿರಿಯರು ಏನು ಮಾಡ್ತಾರೆ, ಒಂದು ಫೈನ್ ಹಾಕ್ಬಿಟ್ರು ಅವನಿಗೆ. ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ ನೀನು, ಸೊ ಈ ಬೈಗಳಿಗೆ ನೀನು ಫೈನ್ ಕೊಡು. ಎಷ್ಟೋ ದುಡ್ಡು ಫೈನ್ ಹಾಕ್ತಾರೆ, ರೂಪಾಯಿಗಳನ್ನ ಫೈನ್ ಹಾಕಿದ್ರು ಅವ್ನು ಫೈನ್. ಆದರೆ ಇವನು ಬೈಸ್ಕೊಂಡು ಅವನು ಏನು ಮಾಡಿದ್ದ ಅಂತಂದರೆ ಈ ಬೈದವನಿಗೆ ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಟಿದ್ದ. ಚಪ್ಪಲಿ ತಗೊಂಡು ಹೊಡೆದ ಮೇಲೆ ಅದೊಂದು ಸುದ್ದಿ ಆಯಿತು. ಚಪ್ಪಲಿ ತಗೊಂಡು ಹೊಡೆದ. ಸರಿ, ಮುಂದೆ ಏನಾಯಿತು ಅಂತಂದರೆ ಹಳ್ಳಿಯವರು ಇವರಿಬ್ಬರನ್ನು ಕರೆದು ಇದು ಮಾಡಿದ್ರು, ಪಂಚಾಯತಿ ಮಾಡಿದ್ರು. ನೀನು ಬೈದಿದೀಯಾ, ನಿನ್ಗೆ ಎಷ್ಟು ದುಡ್ಡು ಫೈನು, ನೀನು ಚಪ್ಪಲಿ ತಗೊಂಡು ಹೊಡೆದಿದೆಯಲ್ಲ, ಬೈಸ್ಕೊಂಡು ಹೊಡೆದಿದೆಯಲ್ಲ, ನಿನಗೆ ಚಪ್ಪಲಿ ತೊಗೊಂಡು ಹೊಡೆದಿದ್ದರಿಂದ ಇವನು ಯಾರು ಹೊಡೆಸ್ಕೊಂಡಿದ್ದಾನೆ ಅವನು ಮೈಲಿಗೆ ಆದ್ಬಿಟ್ಟ. ಮೈಲಿಗೆ ಆದದ್ದು ಮಡಿಯಾಗಕ್ಕೆ ಹೊಡೆಸ್ಕೊಂಡಿರೋನು ಏನು ಮಾಡಬೇಕು ಅಂತಂದರೆ ಆ ಹಳ್ಳಿನಲ್ಲಿ ತಾನು ಶುದ್ಧವಾಗೋದಕ್ಕೆ ಅವನು ಇಡೀ ಊರಿಗೆ ಬಾಡೂಟ ಹಾಕಬೇಕು ಅಂತ. ಬಾಡೂಟ, ಮಾಂಸದ ಊಟ ಹಾಕಿಸಿ ಇಡೀ ಹಳ್ಳಿ ಜನಕ್ಕೆ ಹಾಕಿದ್ರೆ ಮಾತ್ರ ಇವನು ಮೈಲಿಗೆ ನಿವಾರಣೆ ಆಗ್ತದೆ. ಈ ಥರದೊಂದು ಘಟನೆ, ರಿಚುವಲ್ಲು ಹಳ್ಳಿಯಲ್ಲಿರೋದನ್ನ 2 ಘಟನೆಗಳು ಕೊಡ್ತಾರೆ ಇವರು. ಇದು ಒಂದು ಘಟನೆ. ಇನ್ನೊಂದು ಇದೇ ಥರದ ಘಟನೆಯೂ ಬರುತ್ತೆ ಅಲ್ಲಿ ಹಳ್ಳಿನಲ್ಲಿ. ಈ ಥರದ ಕೆಲವು ಘಟನೆಗಳು ಬರ್ತವೆ. ಆಮೇಲೆ ಜೀವನದಲ್ಲಿ ಆರ್ಡಿನರಿ ಪೀಪಲ್ ಅಂತ ಕರಿತೀವಲ್ಲ, ಎಲ್ಲ ಥರ ಇರಲ್ಲ, ಸಂಕೀರ್ಣವಾಗಿರ್ತಾರೆ. ಕೆಲವರು ಸಂಪ್ರದಾಯಸ್ಥರಾಗಿರ್ತಾರೆ, ಸಿಕ್ಕಾಪಟ್ಟೆ ಸಂಪ್ರದಾಯಸ್ಥರಾಗಿದ್ದು ಭಟ್ರನ್ನ ಫೋನ್ ಮಾಡಿ ಬೈಯೋದು ಎಲ್ಲ ಇರ್ತದೆ. ಅಂಥದ್ದೊಂದು ಘಟನೆ ಹೇಳ್ತಾರೆ ರವೀಂದ್ರ ಭಟ್ರು. ಇವರು ಅಕ್ಕೈ ಪದ್ಮಸಾಲಿಗೆ ಅವಾರ್ಡ್ ಬಂದಾಗ ಇವರೊಂದು ಸಣ್ಣ ಲೇಖನ ಬರೀತಾರೆ ಅಕ್ಕೈ ಪದ್ಮಸಾಲಿ ಬಗ್ಗೆ. ಬರೆದು ಆಫೀಸ್ನಲ್ಲಿ ಕೂತಾಗ ಒಂದು ಫೋನ್ ಬರುತ್ತೆ. ಸ್ವಾಮಿ, ಇದೇನು ಸ್ವಾಮಿ ಇಂಥವ್ರ ಬಗ್ಗೆ ಎಲ್ಲ ಬರ್ಕೊಂಡು ಕೂತಿದ್ದಾರೆ ನೀವು ಲೇಖನಗಳನ್ನ ಅಂತ. ಇನ್ನೆಂಥವ್ರ ಬಗ್ಗೆ ಬರೀಬೇಕಪ್ಪ? ಅಲ್ರಿ, ಅವರೆಲ್ಲ ನಾವೆಲ್ಲ ಬೀದಿನಲ್ಲಿ ವೆಹಿಕಲ್ ತೊಗೊಂಡು ನಿಂತಾಗ ಬಂದ್ಬಿಟ್ಟು ಎಷ್ಟು ಪೀಡಿಸ್ತಾರೆ ಗೊತ್ತಾ ನಿಮಗೆ? ಸಿಕ್ಕಾಪಟ್ಟೆ ಪೀಡಿಸ್ತಾರೆ. ಅಂಥವ್ರನ್ನ ತೊಗೊಂಬಂದು ನೀವು ಬರಿತೀರಲ್ಲ ಹಾಗೆ ಹೀಗೆ ಅಂತ. ಅಲ್ರಿ, ನೀವೇನು ಮಾಡ್ತಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದೀರಲ್ಲಪ್ಪ, ನೀವು ಆರೋಗ್ಯವಂತರಾಗಿದ್ದೀರಲ್ಲ, ನೀವು ಅವ್ರಿಗೇನಾರು ಒಂದು ಸ್ಥಾನ ಕೊಟ್ಟಿದ್ದೀರಾ? ಹೇಳಿ ನನಗೆ. ಸ್ಥಾನ ಏನ್ರಿ ಕೊಡಬೇಕು? ಅವರು ಬೈಗಳು ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಂದರೆ, ಅಲ್ಲಪ್ಪ ಹೊಟ್ಟೆ ಹಸಿವಾಗಿ ಕೇಳ್ತಾರೆ, ಹೊಟ್ಟೆ ಹಸಿವು ಅಂದ್ರೇನು ಗೊತ್ತಾ ನಿನಗೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅವರು. ಅದಕ್ಕೆ ಅವನು ಏನೋ ಉತ್ತರ ಕೊಡಲಾಗ್ದಾನೆ ಅವನು ಹೇಳ್ತಾನೆ, ನಿಮ್ಮ ಹತ್ರ ಮಾತಾಡೋದೇ ದೊಡ್ಡ ತಪ್ಪು, ನನಗೆ ಮಾತಾಡಿದ್ರೆ ಏನೇನೋ ರಿವರ್ಸ್ ಹೊಡಿತಿದ್ದಾರೆ ಅಂತೇಳಿ ಇಟ್ಟನಂತ ಅವನು ಫೋನ್. ಸೊ ಇಂಥ ಸಾಮಾನ್ಯ ಜನವೂ ಇರ್ತಾರೆ ಅನ್ನುವ ಕೆಲವು ಘಟನೆಗಳಲ್ಲಿ ಬರ್ತವೆ. ಇನ್ನೊಂದು ಘಟನೆ, ಕೊನೆ ಘಟನೆ ಹೇಳ್ತೀನಿ ನಾನು. ಇದು ಸಾಕಷ್ಟಿದ್ದಾವೆ. ಮೈಸೂರಿನಲ್ಲಿ ಮಹಾರಾಜರನ್ನ ಒಬ್ಬ ಮುದುಕಿ ಮಗ ಇಬ್ಬರು ಸಿಕ್ಕಾಪಟ್ಟೆ ಈ ಅರಮನೆ ಹಬ್ಬ ನಡೆಯುವಾಗ ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಮುದುಕಿ ಸಿಕ್ಕಾಪಟ್ಟೆ ಮಹಾರಾಜರನ್ನ ಬೈತಿತ್ತಂತೆ. ಹಾಗೆ ಹೀಗೆ ಬೈತಿದ್ದಾಗ ಯಾಕೆ ಹೀಗೆ ಅಂತ ಅವ್ರು ಕುತೂಹಲ ಆಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲೆಲ್ಲ ಇದೊಂದು ರಿಚುವಲ್, ಇದು ಮಹಾರಾಜರನ್ನ ಸಿಕ್ಕಾಪಟ್ಟೆ ಬೈದರೆ ಅವ್ರಿಗೆ ದೃಷ್ಟಿ ತಾಗದೇ ಇರಲಿ ಅಂತ ಈ ಮುದುಕಿ ಬಂದು ಬೈಯುತ್ತೆ. ಅದೊಂದು ರಿಚುವಲ್ಲು, ಇಲ್ಲಿ ಬಂದು ಬೈಸ್ಕೊಳ್ಳೋದೇ, ಅವ್ರು ಬೈಸ್ಕೋಬೇಕು, ಇವ್ರು ಬೈಬೇಕು, ಅದೊಂದು ರಿಚುವಲ್ ಇದೆ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರೊಂದು ಸಣ್ಣ ರಿಪೋರ್ಟ್ ಮಾಡೋರಲ್ಲಿ. ಹೀಗೆ ಈ ಮುದುಕಿ ಹೀಗೆ ಒಂದು ರಿಚುವಲ್ ಇದೆ, ಈ ಮುದುಕಿ ಹೀಗೆ ಬೈತಾ ಇದ್ಲು ಮಹಾರಾಜರನ್ನ ಅಂತ. ಕೂತಿದ್ದಾಗ ಆಫೀಸಲ್ಲಿ ಒಂದು ಫೋನ್ ಬಂತಂತೀವ್ರಿ. ಸ್ವಾಮಿ, ಏನು? ನಾನು ಸಿದ್ದರಾಮು ಅಂತ. ಇವರು ಸಿದ್ದರಾಮು ಅಂದ ತಕ್ಷಣ ಆಶ್ಚರ್ಯ, ಯಾವ್ಯಾವ ಸಿದ್ದರಾಮಗಳು ಇದ್ದಾರಲ್ಲ, ಸಿದ್ದರಾಮ ಅಂತ ಆಶ್ಚರ್ಯ ಆಗಿ, ಯಾವ ಸಿದ್ದರಾಮಪ್ಪ ನೀನು? ಅದೇ ನೀವು ಮುದುಕಿ ಬಗ್ಗೆ ಬರೆದ್ರಲ್ಲ, ಅವ್ರ ಮಗ ನಾನು, ಅಲ್ಲಿ ಅವಳ ಪಕ್ಕದಲ್ಲೇ ನಿಂತಿದ್ದೆ, ನಿಮ್ಮನ್ನು ಮಾತಾಡ್ಸೋಣ ಅನ್ನಿಸ್ತು. ಇದೊಂದು ಸಣ್ಣ ಘಟನೆ ಬರೀತಾರೆ.
ಇಂಥವು ಸುಮಾರು ಘಟನೆಗಳು ದ ಸ್ಟೋರೀಸ್ ಆಫ್ ಆರ್ಡಿನರಿ ಪೀಪಲ್, ಇವುಗಳನ್ನ ಸಾಮಾನ್ಯ ಜನರ ಕಥೆಗಳು ಅಂತ ಕರೆಯಬೋದು ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಇಂಥವ್ರ ಜೊತೆಗೆ ನೀವು ಹಾಗೆ ಬೆರೀತಾ ಹೋದಾಗ ನಿಮ್ಮ ಅರಿವಿನ ಪರಿಧಿ ವಿಸ್ತಾರವಾಗ್ತದೆ ಅನ್ನುವಂಥ ಒಂದು ಏನು ಹೇಳ್ಬೋದು, ಜ್ಞಾನ ಅಂತ ಕರಿಬೋದು. ಆದರೆ ಜ್ಞಾನ, ತಿಳುವಳಿಕೆ ಓದುಗರಿಗೆ ಬರ್ತದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ರವೀಂದ್ರ ಭಟ್ರ ಈ ಕೃತಿಯಲ್ಲಿದೆ. ಆ ಕಾರಣಕ್ಕಾಗಿ ನನಗೆ ಈ ಕೃತಿ ತನ್ನ ಬರವಣಿಗೆಯಿಂದ ಈ ನಾವು ಏನು ಬರಿತೀವಲ್ಲ ಸಾಹಿತಿಗಳು, ಆ ಸಾಹಿತಿಗಳ ಬರವಣಿಗೆಯ ಮಾರ್ಗದಿಂದ ಬಹಳ ವಿಭಿನ್ನವಾದ ಬರವಣಿಗೆ ಅಲ್ಲದ ಬರವಣಿಗೆಯಾಗಿ. ಯಾಕೆ ಬರವಣಿಗೆ ಅಲ್ಲದ ಬರವಣಿಗೆ ಅಂತಂತಿದೆ ಅಂತಂದರೆ, ಇದು ಕೇವಲ ಓದಿನಿಂದ ತೃಪ್ತವಾಗುವಂತಹ ಬರವಣಿಗೆ ಅಲ್ಲ, ಓದ್ತಾ ನಿಮಗೆ ಹೌದು ಹಿಂಗೆ ಬದುಕಬೇಕಲ್ಲಪ್ಪ ಅಂತ ಅನ್ನಿಸುವ ಹಾಗೆ ಮಾಡುವಂಥ ಬರವಣಿಗೆ. ಆದ್ದರಿಂದ ನನಗೆ ಈ ಕೃತಿ ಬಹಳ ಮೆಚ್ಚುಗೆ ಅಂತ ಕೃತಿ, ಮತ್ತು ಸರಳವಾಗಿ ಓದಿಸ್ಕೊಂಡು ಹೋಗ್ತದೆ. ನಿಮಗೆ ಒಂದು ಕಾಲು ಪೇಜ್ ಒಂದೊಂದು ಘಟನೆ ಇದೆ. ಹೀಗಾಗಿ ಈ ಪುಸ್ತಕ ನನ್ನ ಪ್ರಕಾರ ಕನ್ನಡದಲ್ಲಿ ಓದುಗರಿಗೆ ಬಹಳ ಜನಪ್ರಿಯವಾದ ಪುಸ್ತಕ ಆಗೋದರಲ್ಲಿ ಆಶ್ಚರ್ಯ ಇಲ್ಲ. ಇನ್ನೊಂದು ಓದುಗರ ತಿಳುವಳಿಕೆಯನ್ನು ಕೊಂಚ ವಿಸ್ತರಿಸ್ತದೆ ಅನ್ನೋ ಕಾರಣಕ್ಕಾಗಿಯೂ ಈ ಪುಸ್ತಕಕ್ಕೆ ಒಂದು ದೊಡ್ಡ ಬೆಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ರವೀಂದ್ರ ಭಟ್ರಿಗೆ ನಾನು ಈ ಪುಸ್ತಕವನ್ನು ಹೊರತಂದಿದ್ದಕ್ಕಾಗಿ ಅಭಿನಂದಿಸ್ತೇನೆ. ಇನ್ನೊಂದು ಪುಸ್ತಕಗಳ ಬಗ್ಗೆ ಮಾತಾಡೋರು ಇದ್ದಾರೆ. ಭಾರತಿ ಹೆಗಡೆಯವರ ಉಪ್ಪಾಗಿ ಹರಳು. ಈ ಪುಸ್ತಕ ನನ್ನ ಕೈಗೆ ಬಂದು 4-5 ತಿಂಗಳಾಗಿತ್ತು. ಓದಿದ್ದೆ ಆಗ. ಓದಿ ಇವತ್ತು ಇದ್ರ ಬಗ್ಗೆ ಮಾತನಾಡಬೇಕು ಅಂತ ನನಗೊಂದು ಐಡಿಯಾ ಇರಲಿಲ್ಲ. ರವೀಂದ್ರ ಭಟ್ರು ತುಂಬ್ಕೊಂಡ್ಬಿಟ್ಟಿದ್ರೆ ನನಗೆ ಆ ಲೇಖನಗಳನ್ನೆಲ್ಲ ಓದಿ ರವೀಂದ್ರ ಭಟ್ರು ಪೂರ್ತಿ ತಲೆಯಲ್ಲಿ ತುಂಬಿಕೊಂಡು ಮಧ್ಯೆ ಒಂದು 26 ಕೆಲಸದಿಂದ ನಾನು ಈ ಉಪ್ಪಾಗಿ ಹರಳು ಓದಿದ್ದರೂ ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೇ ಆಕಸ್ಮಿಕವಾಗಿ ಒಂದು ಫೋನು ನಾನು ಡೆಲ್ಲಿಲಿದ್ದಾಗ ಬಂತು ಭಾರತಿ ಅವರಿಂದ. ಸರ್, ನಾನು ಉಪ್ಪಾಗಿ ಹರಳು ಓದಿದ್ದೀನಲ್ಲ, ಆವಾಗಲೇ ಓದಿದ್ದೀನಿ ನಾನು ಅಂತಂದೆ. ಅಲ್ಲ ಸರ್, ನಾಳೆ ಕಾರ್ಯಕ್ರಮ ಇದೆಯಲ್ಲ, ನಾಡಿದ್ದು. ಹೌದು, ಕಾರ್ಯಕ್ರಮ ಇದೆ. ಈ ಪುಸ್ತಕದ ಬಗ್ಗೆ ಬಹುಶಃ ವಸಂತರ ಭೂಪತಿಯವರು ಮಾತಾಡ್ತಾರಲ್ಲ. ಅಲ್ಲ ಸರ್, ನೀವು ಬಿಡುಗಡೆ ಮಾಡಬೇಕಲ್ಲ, ನೀವು ಮಾತಾಡಬೇಕಲ್ಲ ಅಂತಂದರು. ಆಮೇಲೆ ನನಗೆ ತಕ್ಷಣ ಮರ ಜ್ಞಾಪಕ ಬಂತು, ಉಪ್ಪಾಗೆ ಮರ ನೆನಪು ಬಂತು. ಭಾರತಿ ಹೆಗಡೆಯ ಈ ಕಾದಂಬರಿನ ಮತ್ತೊಮ್ಮೆ ಬಂದು ನಾನು ತಿರುವಾಕಿದೆ, ನೆನಪಿದ್ದರೂ ಕೂಡ ತಿರುವಾಕಿದೆ. ಯಾಕಂದರೆ ಅದ್ರ ಬಗ್ಗೆ ಮಾತನಾಡುವಾಗ ಸುಮ್ಮನೆ ಹಾಗೆ ಎಫೆಮರಲ್ಲಾಗಿ ಮಾತಾಡೋಕ್ಕಾಗಲ್ಲ. ಅದರಿಂದ ಓದಿದ ಮೇಲೆ ನನಗೆ ಮತ್ತೊಮ್ಮೆ ಇದನ್ನು ಕೂತ್ಕೊಂಡು ಓದಿದ ಮೇಲೆ ಈ ಕೃತಿ ಕನ್ನಡದ ಬಹುಮುಖ್ಯವಾದ ಕೃತಿಗಳನ್ನ ಸಾಲಿನಲ್ಲಿ ನಿಲ್ಲುವಂಥ ಒಂದು ಕಾದಂಬರಿ ಕಾಣಿಸ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಹೀಗೆ ಮಾತಾಡುವಾಗ ನನಗೆ ಅದಕ್ಕೆ ಪುರಾವೆ ಕೊಡಬೇಕು. ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಈ 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ ನಮ್ಮಲ್ಲಿ ಅತ್ಯಂತ ಸಂಕೀರ್ಣವಾಗಿ ಜನಜೀವನದ ಹಲವು ಸೂಕ್ಷ್ಮಗಳನ್ನು ಹಿಡಿತಿರುವಂಥ ಬರಹಗಾರರು ಅವರು ಹೆಣ್ಣು ಬರಹಗಾರರೇ. ಇದರಲ್ಲೇನೂ ಸಂದೇಹ ಇಲ್ಲ. ನಾವು ವಿಜಯ ಜೋಶಿ ಅವರ ಹೆಸರು ಮರೆತೆ, ಅವ್ರದ್ದು ಒಂದು ತತ್ರಾಣಿ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಅದರ ಬಿಡುಗಡೆಯಲ್ಲಿ ಮಾತಾಡಿದ್ದೆ ನಾನು. ದೀಪಾ ಜೋಶಿ ಅನ್ನೋ ಅವ್ರ ಕಾದಂಬರಿ, ತತ್ರಾಣಿ ಕಾದಂಬರಿ. ಆಮೇಲೆ ಗೀತಾ ನಾಗಭೂಷಣ್ ಬರೆದಿರುವಂಥ ಇನ್ನೊಂದು ಕಾದಂಬರಿ ಓದ್ತಾ ಇದ್ದರೆ ಅನಿಸುತ್ತೆ ನನಗೆ, ಎಂಥ ದೊಡ್ಡ ಒಂದು ಹೆಣ್ಣು ಪ್ರಪಂಚವನ್ನು ನಮ್ಮ ಇತ್ತೀಚಿನ ಬರಹಗಾರ್ತಿಯರು ಹಿಡಿತಾ ಇದ್ದಾರೆ. ಈ 10 ವರ್ಷಗಳ ಹಿಂದೆ, ಒಂದೂವರೆ ದಶಕದ ಹಿಂದೆ ಹೆಣ್ಣು ಲೋಕ ಹಿಡಿತಿದ್ದಂಥ ಹೆಣ್ಣಿನ ಪ್ರಪಂಚಕ್ಕೂ ಈಗ ಹಿಡಿತಿರುವಂಥ ಈ ಮಹಿಳೆಯರು ಹಿಡಿತಿರುವಂಥ ಹೆಣ್ಣು ಪ್ರಪಂಚಕ್ಕೂ ಎಷ್ಟು ಅಗಾಧವಾದಂಥ ವ್ಯತ್ಯಾಸ ಇದೆ. ಇದನ್ನು ಗಮನಿಸಿದ್ರೆ ಅನಿಸುತ್ತೆ ನನಗೆ, ಇವರಲ್ಲಿ ಹೆಣ್ಣಿನ ಸಂಕಷ್ಟವನ್ನು ಹಿಡಿದ ಬೆಂಗಾಲಿ ಲೇಖಕಿ ಮಹಾಶ್ವೇತಾ ದೇವಿ ಏನಿದ್ಲು, ಆ ಮಹಾಶ್ವೇತಾ ದೇವಿಯ ಡೈಮೆನ್ಷನ್ಸು ಈ ಕನ್ನಡದ ಬರಹಗಾರ್ತಿಯರ ನಡುವೆ ಬರುವ ಕಾಲ ದೂರ ಇಲ್ಲ ಅಂತ. ಅದೊಂದು ನನಗೆ ನಿಜವಾಗ್ಲೂ ಹೃದಯ ತುಂಬಿ ಬರುವಂಥ ಒಂದು ಇವರ ಆತ್ಮವಿಶ್ವಾಸದ ಕಥನಗಳೇನಿದ್ದಾವೆ ಬಹಳ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಕನ್ನಡದಲ್ಲಿ. ಈ ಉಪ್ಪಾಗಿ ಹರಳು ಕೃತಿಯ ವಸ್ತು
ಮತ್ತು ಅದನ್ನು ನಿರೂಪಣೆ ಮಾಡಿದ ರೀತಿ ಇದನ್ನು ಗಮನಿಸಿದ್ರೆ ಅನಿಸುತ್ತೆ ಬಹಳ ಸಂಕೀರ್ಣವಾದಂಥ ಒಂದು ವಿನ್ಯಾಸವನ್ನು, ಆಯಾಮವನ್ನು ಈ ಕೃತಿ ಹಿಡಿತಾ ಇದೆ ಅಂತ. ಯಾಕೆ ಸಂಕೀರ್ಣ ಅಂತ ಹೇಳ್ತೀನಿ ಅಂತಂತಂದರೆ, ಒಂದು, ಈ ಕೃತಿ ಪ್ರಜ್ಞಾಪೂರ್ವಕವಾಗಿ ಸ್ತ್ರೀವಾದಿ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆ, ಅದನ್ನು ನಮ್ಮ ಲೇಖಕಿಯರು ಬಳಸ್ಕೊಂಡು ಬರೆದಂಥ ಒಂದು ಮಾದರಿ ಏನಿದೆ, ಅಂತಹ ಒಂದು ದೃಷ್ಟಿಕೋನವನ್ನು ಈ ಉಪ್ಪಾಗಿ ಹರಳು ಅದನ್ನು ಮೀರ್ತಾ ಇದೆ. ಒಂದು, ಅನೇಕ ಬಾರಿ ಕಾನ್ಷಿಯಸ್ ಆಗಿ ಈ ಸ್ತ್ರೀವಾದಿ ಸಂವೇದನೆ ಇಟ್ಕೊಂಡು ಬರೆಯುವಂಥ ಲೇಖಕಿಯರು ಭಾಳ ಪ್ರಖರವಾದಂಥ ಕೃತಿಗಳನ್ನ ಬರೆದರೂ ಕೂಡ ಅದರಲ್ಲಿ ಒಂದು ಸೀಮಿತವಾದಂಥ ಒಂದು ಚೌಕಟ್ಟು ತಾನಾಗಿ ಹುಟ್ಕೊಂಡ್ಬಿಡುತ್ತೆ. ಅದು ಪ್ರತಿಭಾ ಅವರಿದ್ರು, ಇದು ನಂದಕುಮಾರ್ ಅವರು ಕಾವ್ಯ ಇರ್ಬೋದು, ಯಾವುದು ಪುರುಷನನ್ನು ಹಾಗೆ ಎದುರು ಹಾಕ್ಕೊಂಡು ಬರೆಯುವಂಥ ಒಂದು ದೃಷ್ಟಿಕೋನ ಹಿಂದೆ ಒಂದು 10 ವರ್ಷಗಳ ಹಿಂದೆ ಇತ್ತು. ವಿರೋಧಿ ಎನ್ನುವ ಪರಿಕಲ್ಪನೆ, ಯಾವುದನ್ನು ಕೇಟ್ ಮಿಲೆಟ್ ಭಾಳ ದೊಡ್ಡದಾಗಿ ಅದನ್ನು ಪ್ರಚುರ ಮಾಡಿದ್ಲು. ಅಂಥ ಒಂದು ಆಯಾಮದ ಕಥನವನ್ನು ನಮ್ಮ 10-15 ವರ್ಷಗಳ ಹಿಂದಿನ ಲೇಖಕಿಯರು ಭಾಳ ಮುಖ್ಯವಾದಂಥ ಕಥನ ಅಂತ ಭಾವಿಸ್ಕೊಂಡಿದ್ರು. ಪುರುಷ ವಿರೋಧಿಯಾದಂಥ ಒಂದು ನೆಲೆ, ಹೆಣ್ಣಿನ ಸ್ವಾತಂತ್ರ್ಯ ಪುರುಷ ವಿರೋಧಿಯಾಗಿ ಬರುವುದು ನಿಲ್ಲುವುದು ಹೇಗೆ ಅನ್ನುವ ಕಥನ. ಹೆಚ್ಚು ಕಡೆ ಬರೆದಂತಹ ಎಲ್ಲ ಬರಹಗಾರ್ತಿಯರು ತಮ್ಮ ಬರವಣಿಗೆ ಮಾಧ್ಯಮವನ್ನು ಕವನ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗಮನಿಸಬೇಕಿಲ್ಲಿ. ಎಕ್ಸೆಪ್ಟ್ ವೀಣಾ ಶಾಂತೇಶ್ವರ್ ಅಂತವರು ಬಿಟ್ಟರೆ, ಕಥೆಗಳನ್ನು ಬಿಟ್ಟರೆ, ಅಲ್ಲೂ ಕೂಡ ನೀವು ಮಾಡೆಲ್ ಗಮನಿಸಬೇಕು. ವೀಣಾ ಶಾಂತೇಶ್ವರ್ ಅಂತವರ ಕಥೆಗಳಲ್ಲಿ ಹೆಚ್ಚು ಕಾಣಿಸೋದು ನಿಮಗೆ ಗಂಡಸು ಅನ್ನುವ ಆ ವ್ಯಕ್ತಿತ್ವವನ್ನು ಎದುರು ಹಾಕ್ಕೊಳ್ಳುವಂಥ ಒಂದು ಹೆಣ್ಣಿನ ಕಥನವೇ ಭಾಳ ದೊಡ್ಡ ಕಥನ ಅಲ್ಲಿ ವೀಣಾ ಶಾಂತೇಶ್ವರ್. ಆಗ ಭಾಳ ಆ ಕಥನದ ಮಾಡೆಲ್ಲು ನಮಗೆ ಕ್ರಾಂತಿಕಾರಕ ಅಂತ ಅನ್ನಿಸ್ತಾ ಇತ್ತು. ಆದರೆ ಬರಬರ್ತಾ ಇದರ ಮಿತಿಗಳು ನಮಗೆ ಗೊತ್ತಾಗ್ತಾ ಹೋದ ಹಾಗೆ ಬಹುಶಃ ಸ್ತ್ರೀ ಬರಹಗಾರ್ತಿಯರಲ್ಲಿ ಒಂದು ವಿಭಿನ್ನವಾದಂಥ ಚಲನೆ ನಮ್ಮ ನಡುವೆ ಗೊತ್ತಾಗ್ತಾ ಇದೆ. ಅದು ಸವಿತಾ ನಾಗಭೂಷಣ್ ಅವರ ಇತ್ತೀಚಿನ ಕಾದಂಬರಿ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈಗ ನಾನು ಹೇಳ್ತಿರುವಂತೆ ಭಾರತಿ ಹೆಗಡೆಯವರ ಕಾದಂಬರಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಇಲ್ಲಿ ಒಂದು ವಿಸ್ತಾರವಾದ ಜೀವನದ ಭಿತ್ತಿ ಒಳಗಡೆಗೆ ಹೆಣ್ಣಿನ ಬದುಕನ್ನು ಇಟ್ಟು ನೋಡುವ ಒಂದು ಮಾದರಿ ಇಲ್ಲಿ ನಮಗೆ ಕಾಣಿಸ್ತದೆ. ಇದು ನನಗೆ ಅನಿಸೋದು ಕನ್ನಡದ ಯಾವುದನ್ನು ನಾವು ಜೀವನದ ವಿನ್ಯಾಸವನ್ನು, ಅದರ ಸಂಕೀರ್ಣ ಸ್ವರೂಪವನ್ನು ಶೋಧಿಸುವ ಒಂದು ಮಾದರಿ ಅಂತ ಕರಿತೀವಿ. ಅದರ ಎಲ್ಲ ಶೋಧನೆಯ ಹಲವು ದಾರಿಗಳನ್ನು ಈ ಕಾದಂಬರಿ ಎತ್ತಿಡಿತಾ ಇದೆ. ಉದಾಹರಣೆಗೆ ಅಲ್ಲಿ ಒಂದು ಥಿಯರಿ ಈ ಕಾದಂಬರಿ ಕಟ್ಟಿಕೊಡ್ತದೆ. ಏನಂತಂದರೆ, ನಾವು ಇದುವರೆಗೂ ಒಂದು ಪರಿಕಲ್ಪನೆಯಲ್ಲಿದ್ವಿ. ಈ ಗಂಡಾಳ್ವಿಕೆ ಅಥವಾ ಯಾವುದನ್ನು ನಾವು ಪೆಟ್ರಿಯಾರ್ಕಿ ಅಂತ ಕರಿತೀವಿ, ಪಿತೃಪ್ರಧಾನ ಸಮಾಜ ಅಂತ ಕರಿತೀವಿ. ಈ ಪಿತೃಪ್ರಧಾನ ಸಮಾಜದ ಬಗ್ಗೆ ನಮಗೊಂದು ಸ್ಥಗಿತಗೊಂಡಂಥ ಕಲ್ಪನೆ ಒಂದಿತ್ತು. ಏನಂತಂದರೆ, ಅದು ಬಹಳ ದುರಹಂಕಾರಿಯಾದಂತಹ, ದಮನ ಮಾಡುವಂತಹ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯ ಅಧೀನದಲ್ಲಿ ಇದ್ದಂಥ ಹೆಣ್ಣುಮಕ್ಕಳು ಬಹಳ ಮೌನದಿಂದ ಹಾಗೆ ಸಹಿಸ್ಕೊಂಡು ಬದುಕುವಂಥ ಒಂದು ವಿನ್ಯಾಸ ಭಾಳ ಮುಖ್ಯವಾಗಿತ್ತು ಅನ್ನುವಂಥ ಒಂದು ಥಿಯರಿ ನಮ್ಮ ನಡುವೆ ಹೇಗೋ ಒಂದು ಕೂತ್ಬಿಟ್ಟಿದೆ. ಆದರೆ ಈ ಥಿಯರಿಯ ಟೊಳ್ಳುತನವನ್ನು ನಮ್ಮ ಕಾದಂಬರಿಕಾರ್ತಿಯರು ಅದನ್ನು ಬಿಚ್ಚಿಡ್ತಾ ಇದ್ದಾರೆ. ಅದು ನನಗೆ ಭಾಳ ಮುಖ್ಯ ಅಂತ ಅನಿಸಿದ್ದು. ಗಂಡಾಳ್ವಿಕೆಯ ಟೊಳ್ಳುತನವನ್ನು ಈ ಕೃತಿಗಳು ನಮ್ಮ ಮುಂದೆ ಬಿಚ್ಚಿಡ್ತಾ ಇವೆ. ಅದು ಎಷ್ಟೇ ನಾವು ಅದನ್ನು ಹೇಳಿದರೂ ಕೂಡ ಗಂಡಾಳ್ವಿಕೆ, ಪೆಟ್ರಿಯಾರ್ಕಿ ಅನ್ನೋದು ಆಧುನಿಕ ಕಾಲದಲ್ಲಿ ಅದೊಂದು ಟೊಳ್ಳಾಗ್ತಿರುವಂಥ ಒಂದು ವ್ಯವಸ್ಥೆ. ಬದುಕನ್ನು ಕಟ್ತಿರುವಂಥ ಎಲ್ಲರೂ ಕೂಡ ಅವು ಹೆಣ್ಣುಗಳೇ ಹೊರತಾಗಿ ಗಂಡಲ್ಲ ಅನ್ನುವಂಥ ಒಂದು ತತ್ವವನ್ನು ಅನುಭವದ ಮೂಲಕ ಇಲ್ಲಿ ಬಿಚ್ಚಿಡ್ತಿರುವಂಥ ಒಂದು ಕತೆ ನಮ್ಮ ಮುಂದೆ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಮೋಹನ್ ಹೇಳ್ತಾ ಒಂದು ಮಾತನ್ನು ಹೇಳಿದರು. ಭಾರತೀಯವರು ಸ್ತ್ರೀ ರೈತರನ್ನು ಒಗ್ಗೂಡಿಸಿ ಅದನ್ನೊಂದು ಅವ್ರ ಬಗ್ಗೆ ಒಂದು ಕಥನವನ್ನು ಮಾಡಿದ್ರು ಅಂತೇನು ಹೇಳಿದ್ರಲ್ಲ, ಅದನ್ನು ನಾನು ಕೇಳಿಸ್ಕೊಂಡಾಗ ಅನ್ನಿಸ್ತು ನನಗೆ, ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವರ ಪುಸ್ತಕ ಏನಿದೆ ಅದರಲ್ಲೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಲೇಖನ ಬರ್ತದೆ. ಮೈಸೂರಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ
ಅವರು ರೈತಾಪಿ ಸ್ತ್ರೀಯರ ಒಂದು ಗುಂಪನ್ನು ನೋಡ್ತಾರೆ. ಗುಂಪನ್ನು ನೋಡಿ ರೈತಾಪಿ ಸ್ತ್ರೀಯರು ನೋಡ್ಬಿಟ್ಟು ಅವರೆಲ್ಲರೂ ಕೂಡ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಂಥ ರೈತಾಪಿ ಸ್ತ್ರೀಯರು ಅವ್ರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೀತಾರೆ ದೇವನೂರು. ನಮ್ಮ ಹಳ್ಳಿ ಕಡೆಗೆ ಈಗ ಏನಾದರೂ ವ್ಯವಸಾಯ ಉಳಿದಿದ್ದರೆ, ವ್ಯವಸಾಯ ಸಂಸ್ಕೃತಿ ಉಳಿದಿದ್ದರೆ ಅದು ಹೆಣ್ಣುಗಳಿಂದ ಉಳಿದಿದೆ ಹೊರತಾಗಿ ಗಂಡಸರಿಂದ ಅಲ್ಲ. ಇದು ಬಹಳ ಮುಖ್ಯವಾದ ಮಾತಿದು. ಆಮೇಲೆ ಅದು ನಿಜವೂ ಹೌದದು. ಇದು ನಿಜವೂ ಹೌದು ಅನ್ನೋದಕ್ಕೆ ನೀವು ಕಾರಂತರ ಓದಿದ್ರೆ ಗೊತ್ತಾಗ್ತದೆ. ಈ ಕಾರಂತರ ಮರಳಿ ಮಣ್ಣಿಗಳಿಗೆ ಒಂದು ಘಟನೆ ಬರ್ತದೆ. ಇಬ್ಬರು ಗಂಡಸರು ರಾಮಾಯತಾಳ ಎಲ್ಲ ಕೂತ್ಕೊಂಡು ಮನೇಲಿ ಹರಟೆ ಹೊಡಿತಿರ್ತಾರೆ. ಆಗ ಇಡೀ ಆ ಮನೆತಂದ ಹೆಣ್ಮಕ್ಕಳು ಸಮುದ್ರದಿಂದ ಮರಳನ್ನು ತಗೊಂಡು ಹೊತ್ಕೊಂಡು ಮನೆಗೆ ತಂದು ಹಾಕ್ತಾಯಿದ್ರು. ಇವರು ಐಷಾರಾಮಿಯಲ್ಲಿ ಮಾತಾಡ್ತಾ ಕತ್ಲಾಯ್ತು ದೀಪ ಹಚ್ಚಿಲ್ವೇನೆ ಅಂತ ಕೇಳಿದ ರಾಮಾಯತಾಳ. ಅದಕ್ಕೆ ಉತ್ತರ ಕೊಡೋರಿರಲಿಲ್ಲ. ಯಾಕಂತಂದರೆ ಒಂದು ಪ್ರೊಡಕ್ಟಿವಿಟಿ ಅಂತ ಏನು ಕರಿತೀವಿ, ಒಂದೊಂದು ಪ್ರೊಡಕ್ಟಿವಿಟಿಯ ಕ್ರಿಯೆಯಲ್ಲಿ ತೊಡಗಿದಂಥ ಹೆಣ್ಣುಗಳನ್ನು ಕಾರಂತರು ಏನು ಚಿತ್ರಿಸ್ತಾ ಇದ್ದರು. ಕಾರಂತರ ಇಡೀ ಮಾಡೆಲ್ ಏನಿದೆ ಹೆಣ್ಣುಗಳನ್ನ ಕುರಿತಂತೆ ಅವರು ಮಾಡಿದಂಥ ಮಾಡೆಲ್ ಏನಿತ್ತು, ಅವರ ವಿವೇಕ ಇರ್ಬೋದು, ಜೀವನದಲ್ಲಿ ತೊಡಗುವಂಥ ಮಾದರಿ ಇರ್ಬೋದು, ಕುಟುಂಬವನ್ನು ಕಟ್ಟುವಂಥ ಒಂದು ಹರವು ಇರ್ಬೋದು, ಇವೆಲ್ಲದರ ಪ್ರೇರಣೆ ಬಹುಶಃ ಭಾರತೀಯರ ಮೇಲೆ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಭಾರತೀಯರ ಮೇಲೆ ಕಾರಂತರಿದ್ದಾರೆ ಈ ಕಾದಂಬರಿಯಲ್ಲಿ, ಪ್ರಭಾವ ಬೀರದ ಕಾರಂತರಿದ್ದಾರೆ, ತೇಜಸ್ವಿ ಇದ್ದಾರೆ. ತೇಜಸ್ವಿ ಮತ್ತು ಕಾರಂತರು ಅದರ ಪ್ರಭಾವವನ್ನು ಅರಸ್ಕೊಂಡಂಥ ಭಾರತಿ ಈ ಕಾದಂಬರಿಯಲ್ಲಿ ನಿಮಗೆ ಒಂದು ಸಂಕೀರ್ಣವಾದ ಜಗತ್ತು, ಹೆಣ್ಣಿನ ಜಗತ್ತನ್ನು ಬಿಚ್ಚಿಡ್ತಾ ಇದ್ದಾರೆ. ಅಲ್ಲಿ ಬರುವಂಥ ಜಾನಕಿ ಇರ್ಬೋದು, ಜಾನಕಿ ಮಂಥನ ಇರ್ಬೋದು, ಇಲ್ಲ ಇನ್ನೊಬ್ಬಳು ಬಂಗಾರತ್ತೆ ಇರ್ಬೋದು. ಇವರಿಬ್ಬರ ಮಂಥನ, ಅವರಿಬ್ಬರು ಎಷ್ಟರ ಮಟ್ಟಿಗೆ ಅವರನ್ನು ಈ ಗಂಡಸರು ಬೇಜವಾಬ್ದಾರಿ ಮನೆಯಿಂದ ಹೊರಗಾಕ್ಬಿಡ್ತಾರೆ ಅಂತಂದರೆ, ಹೊರಗೆ ಹಾಕಿದ ಈ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನು ಕಟ್ಕೊಳ್ಳೋಂಥ ವಿಧಾನ ಯಾವುದು, ಇದ್ರ ನಡುವೆ ಒಂದು ರೂಪಕ ಹುಟ್ಕೊಳ್ಳುತ್ತೆ ಪ್ರಕೃತಿಯ ಭಾಗವಾಗಿ ನಮಗೆ ಉಪ್ಪಾಗೆ ಮರ ಅಲ್ಲಿ ಕಾಣುತ್ತೆ. ಇಡೀ ಕಾಡು ಹೆಚ್ಚು ಕಡಿಮೆ ಹಣ್ಣಿನ ಮರಗಳಿಂದ ಆವೃತವಾಗಿದ್ದು, ಈ ಉಪ್ಪಾಗೆ ಮರ ಒಂದು ರೂಪಕ ಕಾದಂಬರಿಯಲ್ಲಿ. ಉಪ್ಪಾಗೆ ಮರ ವಾಸ್ತವವಾಗಿ ಇಡೀ ನಮ್ಮ 2-3 ದಶಕಗಳ ಚರಿತ್ರೆಯ ಕಥನವನ್ನು ಹೇಳುವ ಹಾಗಿದೆ. ಒಂದು ಹಳ್ಳಿಯ ಜನ, ಅದರಲ್ಲೂ ಹೆಂಗಸರು ಉಪ್ಪಾಗೆ ಮರದ ಹಣ್ಣನ್ನು ತೊಗೊಂಬಂದು ಸಿಪ್ಪೆಯನ್ನು ಬೇರೆ ಮಾಡಿ ಬೀಜವನ್ನು ಎಣ್ಣೆ ಮಾಡುವ ಹಾಗೆ, ತುಪ್ಪ ಮಾಡಿ ಬಳಸುವಂಥ ಒಂದು ವಿಧಾನ ಏನಿತ್ತು ಅದು ಮೊದಲನೇ ಹಂತದ್ದಾದರೆ, ಕ್ರಮೇಣ ಬಂಡವಾಳಶಾಹಿಗಳು, ಕಿರು ಬಂಡವಾಳಶಾಹಿಗಳು ಬಂದು ಇಲ್ಲ ಅದರ ಸಿಪ್ಪೆನೂ ಭಾಳ ಇಂಪಾರ್ಟೆಂಟು, ಸಿಪ್ಪೆಯಿಂದ ಔಷಧಿ ಮಾಡೋಕ್ಕಾಗತ್ತೆ, ಸಿಪ್ಪೆಯನ್ನು ಉಪಯೋಗಿಸಿ ಹುಣಸೆ ಹಣ್ಣಿನ ಹುಳಿ ಥರ ಉಪಯೋಗಿಸ್ಕೋಬೋದು ಅಂದಾಗ ಅದನ್ನು ಒಂದು ಕಮರ್ಷಿಯಲ್ಲಾಗಿ ಬಳಸ್ಕೊಂಡಂಥ ಒಂದು ಕಥನ ಬರುತ್ತೆ ಅಲ್ಲಿ ನಡುವೆ. ನಿಧಾನಕ್ಕೆ ಇಲ್ಲ ಆ ಮರದ ಬೇರು ಕಾಂಡಗಳು ಕೂಡ ಭಾಳ ಇಂಪಾರ್ಟೆಂಟ್ ಅಂತ ಗೊತ್ತಾಗಿ ಔಷಧಿ ಮಾಡಿಸ್ಕೋಬೋದು, ಕಾಲು ನೋವು ಕೈ ನೋವು ಎಲ್ಲ ಹೋಗುತ್ತೆ ಅಂತಂದಾಗ ಸುಮಾರು ಕೇರಳದಿಂದ ಬಂದಂಥ ಬಂಡವಾಳಶಾಹಿಗಳು ಹಣ ಹಾಕೋಕ್ಕೆ ನಿಲ್ಲುವಂಥದ್ದು. ಅದರ ಪರಿಣಾಮವಾಗಿ ಉಪ್ಪಾಗೆ ಮರಗಳು ಈ ಕಾನಿನಲ್ಲಿ ನಿಧಾನವಾಗಿ ಕಣ್ಮರೆಯಾಗೋದು. ಇದೊಂದು ಚರಿತ್ರೆ ನಮ್ಮ ನಡುವೆ ಈ ಕಾದಂಬರಿಯಲ್ಲಿ ಕಾಣಿಸ್ತದೆ. ಇದರ ಜೊತೆಗೆ ಹೆಣ್ಣುಗಳ ಅಧಃಪತನವೂ ಇದೆ. ಜೀವನದಲ್ಲಿ ಹೆಣ್ಣನ್ನು ಈ ಬೇಜವಾಬ್ದಾರಿ ಗಂಡಸರು ಯಾವ ರೀತಿಯಲ್ಲಿ ಹೊರಗೆ ಹಾಕಿದ್ರು ಅನ್ನುವ ಕಥನವೂ ಇದೆ. ಈ ಕಥನದಲ್ಲಿ ಒಂದು ಭಾಳ ಪಾಸಿಟಿವ್ ಆದ ಆಸ್ಪೆಕ್ಟಿಂದ ಇಷ್ಟೆಲ್ಲ ಕಳ್ಕೊಂಡಂಥ ಹೆಣ್ಣು ಕುಟುಂಬವನ್ನು ಕೊನೆಗೆ ತಾನೇ ನಿಂತು ಕಟ್ತಾಳೆ ಅನ್ನುವ ಒಂದು ಧೀಮಂತಿಕೆಯ ಒಂದು ವಿಚಾರ, ಅದನ್ನು ದೀಪಾ ಹೆಗಡೆ ನಮ್ಮ ಮುಂದೆ ಕಟ್ಟಿಕೊಡ್ತಾರೆ. ಭಾರತಿ ಹೆಗಡೆ ಕಟ್ಟಿಕೊಡ್ತಾರೆ. ಕತ್ಲೆ ಕಾನು ಏನಿದೆ, ಕ್ರಮೇಣ ಕತ್ಲೆ ಕಾನು ಅದು ಬಯಲಾಗಿ ಹೋಗುವಂಥ ಒಂದು ಘಟನೆ ಕಾದಂಬರಿಯ ಕೊನೆಯ ಭಾಗದಲ್ಲಿ ಬರ್ತದೆ. ಇಲ್ಲಿ ಮರ ಸಾಗಾಣಿಕೆ ಮಾಡುವಂಥ ಕಳ್ಳರು ಬಂದಿದ್ದಾರೆ. ಬಂಗಾರತಿಯ ಮಗನೇ ಆ ಕಳ್ಳರ ನಾಯಕನಾಗಿದ್ದಾನೆ. ಈ ಅಪಮಾರ್ಗ ಹಿಡಿಯುವ ಈ ದುರ್ಜನ ಗಂಡಸರು ಇಡೀ ಕಥನದಲ್ಲಿ ಟೊಳ್ಳಾಗಿ ಹೋಗಿರುವಂಥ ಒಂದು ಈ ಗಂಡಾಳ್ವಿಕೆಯ ಕಥನವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಸೊ ಮಂಥನವನ್ನು ಕಟ್ಟೋದು ಹೇಗೆ ಅಂತಂದರೆ ಒಂದು ಕುಟುಂಬವನ್ನು ಕಟ್ಟುವ ಜವಾಬ್ದಾರಿ ಭಾಳ ದೊಡ್ಡದು ಅನ್ನುವಂಥ ಒಂದು ಪರಿಕಲ್ಪನೆ ಈ ಕಾದಂಬರಿಯಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಮುಂದೆ ಕಥನಕಾರ್ತಿ ಇಡ್ತಾ ಇದ್ದಾರೆ. ನಮ್ಮಲ್ಲಿ ಆಧುನಿಕ ಪಟ್ಟಣಗಳು ಒಂದು ರೀತಿ ಕುಟುಂಬವನ್ನೇ ಇಲ್ಲದಂತೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೆಣ್ಣುಗಳು ಹೆಚ್ಚು ಕಡಿಮೆ ಈ 21ನೇ ಶತಮಾನದಲ್ಲಿ
ನೋಹ ಹರಿ ಅಂತ ಹೇಳುವಂಥ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ, 21ನೇ ಶತಮಾನದಲ್ಲಿ ಎಷ್ಟು ಮಟ್ಟಿಗೆ ಸಮಾಜ ವಿಘಟನೆ ಆಗಿದೆ ಅಂತಂದರೆ, ಹೆಣ್ಣು ಕಂಪ್ಲೀಟಾಗಿ ಪರಕೀಯಳಾಗಿದ್ದಾಳೆ. ಬಿಕಾಸ್ ಅವಳಿಗಿರುವಂಥ ಶಿಕ್ಷಣದ ಒಂದು ದಾಪುಗಾಲೇನಿದೆ, ಅವಳಿಗೆ ಯಾವ ರೀತಿಯ ಸ್ವಾಯತ್ತತೆಯನ್ನು ಕೊಟ್ಟಿದೆ ಅಂತಂದರೆ, ಕ್ರಮೇಣ ಪರಕೀಯಳಾಗುವಂಥ, ಕ್ರಮೇಣ ಒಂಟಿಯಾಗುವಂಥ ಒಂದು ವಿನ್ಯಾಸ. ಹಾಗೆ ಹುಟ್ಟುವುದ್ರ ಮೂಲಕ ಒಂದು ಜವಾಬ್ದಾರಿ, ನಾಗರಿಕತೆಯ ಜವಾಬ್ದಾರಿಯನ್ನು ನಮ್ಮ ಸಂಸ್ಕೃತಿ ಕಳೆದುಕೊಳ್ತದೆಯೋ ಏನೋ ಅನ್ನೋ ಅಪಾಯ ಏನಿದೆ, ಅಂಥ ಒಂದು ಅಪಾಯಕ್ಕೆ ವಿಮುಖವಾಗಿ ಕುಟುಂಬ ಅನ್ನೋದು ಕೂಡ ಎಷ್ಟು ದೊಡ್ಡದು ಅನ್ನುವಂಥ ಒಂದು ಕಥೆ ಕೂಡ ಇಲ್ಲಿ ಕಾಣಿಸ್ತದೆ ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಈ ಕಾದಂಬರಿ ನಮ್ಮ ಮುಂದೆ ಇನ್ನೊಂದು ಆಯಾಮವನ್ನು ಇಡ್ತಾ ಇದೆ ಅಂತ ಅನ್ನಿಸ್ತದೆ. ಅಂದರೆ ಬದುಕನ್ನು ನೋಡುವ ಇನ್ನೊಂದು ಆಯಾಮವನ್ನು ಇಡ್ತಾ ಇದೆ ಅಂತ ಅನ್ನಿಸ್ತದೆ. ಈ ಕಾರಣಕ್ಕಾಗಿ ಈ ಕಥನ ಹೇಳುವಂಥ ಹಲವಾರು ವಿನ್ಯಾಸಗಳು, ಪರಿಸರದಿಂದ ಹಿಡಿದು ಹೆಣ್ಣಿನ ಜವಾಬ್ದಾರಿಯಿಂದ ಹಿಡಿದು ಹೇಳುವ ಎಲ್ಲ ಕಥನಗಳು ನನ್ನ ಪ್ರಕಾರ ಕನ್ನಡ ಕಾದಂಬರಿಯಲ್ಲಿ ಹೊಸ ಬಗೆಯ ಕಥನಗಳು. ಅದೇ ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಈ ಕಾದಂಬರಿನಿಷ್ಟು ಹೊಗಳಿದ ಮೇಲೆ ಒಂದು ಸಣ್ಣ ಒಂದು ವಿವೇಕವನ್ನು ಹೇಳುವಂಥದ್ದು ನಮ್ಮ ಓದುಗರ ಸಹೃದಯನ ಮಾತು, ವಿಮರ್ಶಕರ ಮಾತಲ್ಲ, ಸಹೃದಯನ ಮಾತು ಅಂತ ಅಂದ್ಕೊಂಡಿದ್ದೀನಿ ನಾನು. ಭಾರತಿ ಹೆಗಡೆಯವರ ಈ ಬರವಣಿಗೆಯಲ್ಲಿ ಬದುಕಿನ ಚಲನೆ ಇದೆಯಲ್ಲ, ಆ ಚಲನೆ ಅನ್ನೋದು ಹಾಗೆ ಆಕಸ್ಮಿಕವಾಗಿ ಪರಿವರ್ತನೆ ಎಂದೂ ಆಗೋದಿಲ್ಲ. ಅದಕ್ಕೊಂದು ಬಹಳ ಸಂಕಟದ ಒಂದು ಪರಿಶ್ರಮ ಬೇಕು. ಆದರೆ ಒಂದು ನಾಟಕೀಯತೆಯನ್ನು ತರೋದಕ್ಕೆ ಭಾರತಿ ಹೆಗಡೆಯವರು ಎರಡು ಕಡೆ ಆ ಥರದೊಂದು ಟ್ವಿಸ್ಟ್ ಬರ್ತದೆ ಕಾದಂಬರಿಯಲ್ಲಿ. ಒಂದು ಕಡೆಗೆ ಬಂಗಾರತ್ತೆ ವಾಪಸ್ಸು ತನ್ನ ಮನೆಗೆ ಬರ್ತಾಳೆ. ಮನೆಗೆ ಬರೋದಕ್ಕೆ ಕಾರಣ ಅವ್ರ ಮಕ್ಕಳು ಜೈಲಿಗೆ ಹೋಗ್ತಾರೆ. ಈ ಟ್ವಿಸ್ಟು ಅವಳು ಬದುಕನ್ನು ಚೇಂಜ್ ಮಾಡಿಕೊಂಡು ಗುಡಿಸಿನಲ್ಲಿ ಹೊಡೆದು ಹಾಕಿದ್ದಂಥ ಮಗ ಎಳ್ಕೊಂಡೋಗಿ ಅವಳನ್ನು ಕಾಡಿನ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಗುಡಿಸಿನಲ್ಲಿ ಸರಪಳಿ ಕಟ್ಟಿ ಹಾಕಿದಂಥ ಆ ಮಗ ಕೊನೆಗೆ ಜೈಲಿಗೆ ಹೋಗ್ತಾನೆ. ಇವಳು ಬಿಡುಗಡೆಯಾಗಿ ಬಂದು ಮತ್ತೆ ಮನೆ ಸೇರ್ಕೋತಾಳೆ ಅನ್ನೋ ಕಥನದ ಆ ಟ್ವಿಸ್ಟ್ ಇದೆಯಲ್ಲ, ಆಕಸ್ಮಿಕದ ಟ್ವಿಸ್ಟು ಹೆಣ್ಣಿನ ಸಂಕಷ್ಟದ ಕಥನವನ್ನು ಚರಿತ್ರೆಯ ಕಥನವನ್ನಾಗಿ ಮಾಡೋದಿಲ್ಲ. ಅದು ಒಂದು ಆ ಟ್ವಿಸ್ಟ್, ಒಂದು ಅಂಥ ಟ್ವಿಸ್ಟ್ಗಳನ್ನ ಬಹುಶಃ ಮೀರಿದ್ರೆ ಅಂಥದ್ದೊಂದು ಟ್ವಿಸ್ಟ್ ಒಂದು ಕಾಣಿಸುತ್ತೆ. ಜಾನಕಿಗೂ ಕೂಡ ಈ ಥರದೊಂದು ಟ್ವಿಸ್ಟ್ ಇದೆ, ಜಾನಕಿಯ ಕಥನದಲ್ಲೂ ಒಂದು ಟ್ವಿಸ್ಟ್ ಇದೆ. ಇವರಿಬ್ಬರು ಇಡೀ ಕಾದಂಬರಿಯಲ್ಲಿ ಸಾಕಷ್ಟು ಕಷ್ಟಪಡುವಂಥ ಹೆಣ್ಮಕ್ಕಳು. ಸಾಕಷ್ಟು ಕಷ್ಟಪಡುವ ಹೆಣ್ಮಕ್ಕಳು ಒಂದು ವೈಯಕ್ತಿಕ ನೆಲೆಯಿಂದ ಯಾವುದನ್ನು ನಾವು ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ, ಆ ನೆಲೆಗೆ ಬಂದು ನಿಲ್ಲಬೇಕಾದ್ರೆ, ಅಂದರೆ ಬೇಂದ್ರೆಯವರು ಕಾವ್ಯದಲ್ಲಿ ಆಗೋ ಹಾಗೆ ಅದು ಸಖಿ ಅನ್ನೋದು ಕೇವಲ ಅವನ ಹೆಂಡತಿ ಮಾತ್ರ ಅಲ್ಲ, ಎಲ್ಲ ಸಖಿಯಾಗಬೇಕು, ಎಲ್ಲ ಹೆಣ್ಣುಗಳು ಸಖಿಯಾಗುವಂಥ ಮಾದರಿ ಆಗಬೇಕು ಅನ್ನುವಂಥದ್ದು ಆಯಾಮಕ್ಕೆ ಬರಬೇಕಾದ್ರೆ ಇದೊಂದು ಆಕಸ್ಮಿಕವಾದ ಟ್ವಿಸ್ಟನ್ನು ಬಹುಶಃ ಕಾದಂಬರಿಕಾರ್ತಿ ತಪ್ಪಿಸಿದ್ರೆ ಮಾತ್ರ ಇನ್ನಷ್ಟು ಹುಡುಕಾಟ ಗಾಢವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಜಾನಕಿಗೂ ಕೂಡ ಹಾಗೆ ಆಗ್ತದೆ. ಅವಳು ಸಿರ್ಸಿಗೆ ಬಂದು ನೆಲೆ ನಿಂತಾಗ ಸಡನ್ನಾಗಿ ತಿಪ್ಪ ಆಳು ಮಗ ಬರ್ತಾನೆ. ಆಳು ಮಗ ಬಂದು ಆಕಸ್ಮಿಕವಾಗಿ ಸಿಕ್ಕು ಕಥನ ಹೇಳ್ತಾನೆ, ಹಳ್ಳಿ ಕಥನ ಹೇಳಿ ವಾಪಸ್ ಅವಳು ಕರ್ಕೊಂಡು ಹೋದ. ಸೊ ಈ ಟ್ವಿಸ್ಟ್ ಮತ್ತೆ ನಮಗೆ ಕಾದಂಬರಿಯ ಕಥನವನ್ನು ಸ್ವಲ್ಪ ಸರಳ ಮಾಡ್ತೇನೆ ಅಂತ ಅನ್ನಿಸ್ತದೆ. ಆಮೇಲೆ ಕಾದಂಬರಿ ಬರೆಯುವಾಗ ಒಬ್ಬ ಸಹೃದಯ ಎಡಿಟರ್ ಇರಬೇಕು ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಹಾಗೆ ಸಹೃದಯ ಎಡಿಟರ್ ಇಲ್ಲದೇ ಇದ್ದರೆ ಅನೇಕ ವಿವರಗಳು ರಿಪೀಟ್ ಆಗ್ತಾ ಹೋಗ್ತವೆ. ಆ ರೀತಿ ರಿಪೀಟ್ ನಿಮಗೆ ಕೆಲವು ಕಡೆ ಕಾಣಿಸ್ತದೆ ಒಂದು. ಆಮೇಲೆ ಹರಿಭಟ್ಟ ಅನ್ನೋ ಕ್ಯಾರೆಕ್ಟರು ಕಾದಂಬರಿಯಲ್ಲಿ ಪೂರಕವಾಗಿ ಬರಲ್ಲವೇನೋ ಅಂತ ಅನಿಸುವ ಹಾಗೆ ಆ ಪಾತ್ರದ ನಗಣ್ಯತೆ ಎದ್ದು ಕಾಣಿಸ್ತದೆ. ಅದನ್ನೊಂದನ್ನು ಗಮನಿಸ್ಬೋದಾಗಿತ್ತೋ ಏನೋ ಅಂತ ಅನ್ನಿಸ್ತು. ಬಟ್ ಇಷ್ಟೆಲ್ಲದರ ನಡುವೆ ಈ ಕಾದಂಬರಿಗೆ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಥಾನ ಇದೆ. ಬೇರೆ ರೀತಿಯ ನೋಟವನ್ನು ಕೊಟ್ಟಂಥ ಅದಕ್ಕೆ ಒಂದು ಪ್ರಾವೀಣ್ಯತೆ ಕಾಣಿಸ್ತದೆ. ಈ ಕಾರಣಕ್ಕಾಗಿ ಭಾರತಿ ಹೆಗಡೆಯವ್ರನ್ನೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಿ ನನ್ನ ಕೆಲವು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.